ನಮಗೆ ಇನ್ಫಾರ್ಮೇಶನ್ ಬಂತು, ಮೇಲೆಯಿಂದ ನೀನು ವಿಡಿಯೋ ರೆಕಾರ್ಡ್ ಮಾಡು, ಅವನು ಮನೆ ಮುಂದೆ ಬರ್ತಾ ಇರೋದು ಗೊತ್ತಾಗ್ಬೇಕಂದಾಗಿ ಹುಡುಗ ಹೋಗಿದ್ದು. ಅದನ್ನು ಮೇಲೆ ಇದ್ದವರು ಅವರು ಪ್ರೈವೇಟ್ ಮೇನ ಅವ್ರ ಕೈಯಲ್ಲಿ ಏನಾದರೂ ಇದೇನ ಅದಿಲ್ಲ ಇದಿಲ್ಲ ಅಂತೇಳಿ ಈ ಹುಡುಗನ್ನ ತೋರಿಸಿರುವಂಥದ್ದು. ಅದಕ್ಕೆ ನಾನು ತಗೊಂಡು ನಿಮ್ಮ ಟಿ ವಿಗಳಲ್ಲಿ ಫೋಟೋಗಳಲ್ಲಿ ನೀವು ಕಂಪೇರ್ ಮಾಡಿ ಫಿಕ್ಸ್ ಮಾಡ್ತೀವಿ. ಇದೆ ಸುಮಾರು ಆಲ್ರೆಡಿ ರಿಲೀಸ್ ಆಗಿದೆ, ವಿಜುವಲ್ಸ್ ಎಲ್ಲ ಕೂಡ ಸಾಕಷ್ಟು ಆಗಿದೆ. ಇಲ್ಲಿ ಪಕ್ಕ వచ్చేసి ಈ ಕಡೆ ಬಂದು ಯಾವುದು ಅದೇ ಹುಡುಗನ ಹಿಂದೆ 4 ಮಂದಿ ಕ್ಯಾಮೆರಾಮನ್ಗಳು ಇಟ್ಟಿದ್ದೆ ಮನೆ. ಹೇಳೋದಕ್ಕೂ ಒಂದು ಇದಿರ್ಬೇಕಲ್ವ ನಿನಗೆ ಸ್ವಲ್ಪ. ಅವ್ರ ಪಾಟಿಗೆ ಅವ್ರು ಹೋಗಿ ಮೇಲೆ ತಗೊತಾ ಇದ್ದಾರೆ. ಇಲ್ಲ ಪಾಪ ಅದೇನಿಲ್ಲ, ಅವ್ರಿಗೆ ಜಸ್ಟ್ ಆ ಇಶ್ಯೂನಲ್ಲಿ ಜಸ್ಟ್ ಅವ್ನು ಬರ್ತಾ ಇದ್ದಾನೆ ಅಂದ ತಕ್ಷಣ ಮೇಲೆ ಓಡೋಗಿ ವಿಡಿಯೋ ಮಾಡ್ತಾ ಇದ್ದಾನೆ. ಅವನ್ನೇ ಬೈದಿದ್ದು, ಕೆಟ್ಟ ಭಾಷೆ ಇಲ್ಲ, ಭಾಷೆ ನಾವು ಇಲ್ಲಿ ಉಪಯೋಗಿಸೋದಕ್ಕೂ ಕಷ್ಟ. ನೀವು ನೋಡಿದ್ದೀರಿ ಅಂತೇಳಿ ಒಂದು ವರ್ಡ್ ಯೂಸ್ ಮಾಡಿ ಮೇಲೆ ಅವನ ಮೇಲೆ ಕೂಡ ಫೈರ್ ಮಾಡ್ಲಿಕ್ಕೆ ಹೋಗ್ತಾರೆ. ಕನೆಕ್ಟ್ ಮಾಡೋಣ, ಕನೆಕ್ಟ್ ಮಾಡೋಣ. ಇವಾಗೆ ಕನೆಕ್ಟ್ ಮಾಡೋಣ. ಇವಾಗ ಕನೆಕ್ಟ್ ಮಾಡಿದ್ರೆ ತಗೊಂಡ್ಬಿಡಿ. ತೋರಿಸಿದ್ಮೇಲೆ ಆಮೇಲೆ ನೀನು ಸ್ಟಾರ್ಟ್ ಮಾಡಿ. ನಾ ಖುದ್ದಿಗೆ వెనక్కి కొంచెం ಪ್ಲೇ ಮಾಡಿ. ಅಲ್ಲ, 2 ಇದ್ದಾವೆ. ಫಸ್ಟ್ ನಾರ್ಮಲ್ ಆಗಿರೋದು ಮಾಡು. ಕೂರ್ಚೋದು. ಅಣ್ಣ ಅದು ಲೈಟ್ ಇರಲಿಲ್ಲ, ಲೈಟ್ ಹಾಕಿ ನೋಡಿಸ್ಬೇಕಿತ್ತಣ್ಣ. ಅಣ್ಣ ನಿಮ್ಮ ಹತ್ರ ಇದಿಲ್ಲಲ್ಲ ಅಣ್ಣ, ಇದಿಲ್ಲಲ್ಲ ಅಣ್ಣ ಜನಾರ್ದನ್ ಇದು ಲೈಟ್ ಇರಲಿಲ್ಲ, ನೋಡಿಸಿ ಕೈ ಹತ್ರ ಇಲ್ಲಿ ಪೆನ್ ತಗೋಣ ಅಣ್ಣ. ಅಣ್ಣ ಪೆನ್ ತಗೊಂಡಿದ್ದೆ, ಪೆನ್ ಅಣ್ಣ, ಪೆನ್ ಅಣ್ಣ ತಗೋ ಅಣ್ಣ. ಜನಾರ್ದನ್ ಯು ಟೇಕ್ ದಿಸ್ ಅಣ್ಣ. ಜನಾರ್ದನ್ ಈಗ ಪೆನ್ ತಗೋಪ್ಪ. ನೋಡ್ರಿ ಹೊಡಿತಾನೆ, ಫೈರ್ ಮಾಡಿ. ಜನಾರ್ದನ್ ಇವ್ರು ಎಲ್ಲರಿಗೂ ಕಾಣ್ಬೇಕು ಅಣ್ಣ. ಜನಾರ್ದನ್ ಈ ಕಡೆಯಿಂದ ನೋಡಿ ಸ್ವಲ್ಪ. ನೀವು ಆ ಕಡೆ ಹೋಗ್ತೀರಿ ಜನಾರ್ದನ್ ಆ ಕಡೆ ಹೋಗ್ತೀರಿ. ಆ ಕಡೆಯಿಂದ ನೋಡಿಸ್ರಿ ತಾವು. ಎಲ್ಲಿ ಇಲ್ಲ ಬೇಡ, ನಾನು ಏನು ಬೇಡ, ಅದನ್ನ ನೋಡ್ಸಕ್ಕೆ ನೋಡಿಸ್ತಾರಲ್ಲ ಇಲ್ಲ ರೀ, ನೀವು ನೋಡಿಸ್ಬೋದ್ರಿ ಅಣ್ಣ. ಅಣ್ಣ ಸ್ಟಾರ್ಟಿಂಗಿಂದ ಬರಲಿಲ್ಲ. ಈ ಹುಡುಗ ಪೊಲೀಸ್ ಗ್ರೀನ್ ಶರ್ಟ್ ಇರೋ ಪೊಲೀಸ್ ಸ್ಟಾರ್ಟಿಂಗ್ ಇಂದ ಅಲ್ಲಿ ಪಾಸ್ ಮಾಡೋಣ. ಅಲ್ಲಿ ನಿಲ್ಸನ ಗ್ರೀನ್ ಶರ್ಟ್ ಪೊಲೀಸ್ ಲಾಠಿ ಇಟ್ಕೊಂಡಿರೋ ಹುಡುಗ ಬಂದು ಪೊಲೀಸ್ ಆನ್ ಮಾಡಿ ಹಂಗೆ ಸ್ಲೋ ಅಪ್ಪಣ್ಣ. ಎಲ್ಲಿ ನಿಲ್ಸಂದ್ರೆ ಅಲ್ಲಿ ನಿಲ್ಸನ. ಲಾಠಿ ಚಾರ್ಜ್ ಮಾಡ್ತಾ ಇದ್ದಾನೆ. ಈ ಪೊಲೀಸ್ ಹೊಡಿತಾ ಇದ್ದಾನೆ ನೋಡೋಣ. ಗ್ರೀನ್ ಶರ್ಟ್ ಪೊಲೀಸ್, ಆ ಹುಡುಗೆಲ್ಲ ಪೊಲೀಸೇ. ಹುಡುಗ ಇಲ್ಲಿದ್ದಾನೆ, ರಾಜಶೇಖರ್ ಇಲ್ಲಿದ್ದಾರೆ. ಓಡ್ ಬರ್ತಾ ಇದ್ದಾನೆ ಹಿಂದಕ್ಕೆ. ಈಗ ನೋಡಿ ಹೊಡಿತಾ ಇದ್ದಾರೆ ನೋಡಿ, ಪೊಲೀಸರು ಹೊಡಿತಾ ಇದ್ದಾರೆ. ಪೊಲೀಸ್ ಲಾಠಿಯಿಂದ ಹೊಡೆದ. ಫೈರ್ ಮಾಡಿದ, ಡೈರೆಕ್ಟ್ ಆಗಿ ಬೆನ್ನಿಗೆ ಫೈರ್ ಮಾಡಿದ. ಮತ್ತೆ ಇವಾಗ ಮೇಲೆ ಫೈರ್ ಮಾಡಿ ಆಗಡಿ ತಿರುಗ್ತಾನೆ. ಇನ್ನೊಂದ್ಸರಿ ರಿವರ್ಸ್ ಬಾಣ ಅಣ್ಣ. ಒಂದು ರಿವರ್ಸ್ ನೋಡ, ಒಂದು ರಿವರ್ಸ್ ಬಾಣ. ನಿಮಿಷ ವಿಷಯ ಹೇಳ್ತೀನಿ ನೋಡಿ ತಮಗೆ. ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ ಅಲ್ಲ, ಇಂಟೆನ್ಷನ್ ನಾನು ಹೇಳ್ತೀನಿ. ಅಲ್ಲ, ನಿಮಗೆಲ್ಲ ವಿಜುವಲ್ಸ್ ನೀವು ಎಕ್ಸ್ಪ್ಲೇನ್ ಮಾಡಿ. ಬಾಟಲ್ ಹಾಕ್ತೇನೆ ಅವ್ರಿಗೆ, ಬಾಟಲ್ ಹಾಕೋದಿತ್ತು. ನೋಡ್ರಿ ಹೊಡಿತಾ ನೋಡಿ, ಫೈರ್ ಮಾಡಿದ ತಕ್ಷಣ ಅವನಿಗೆ ಬಿದ್ದೋಗ್ತಾನೆ, ಮುಂದಕ್ಕೆ ಬಿದ್ದೋಗ್ತಾನೆ. ಇವಾಗ ಕಂಟಿನ್ಯೂ ನೋಡ್ಬಿಡಿ, ಮತ್ತೆ ನಾನು ಹೇಳ್ತೀನಿ.
ಅಲ್ಲೇ ಹೊಡೆದಾಕ್ಬಿಟ್ಟೆ ನಾನು. ಆ ಗ್ರೀನ್ ಶೆಡ್ಯೂಲ್ ಪೊಲೀಸ್ ಕೈಗೆ ಬ್ಲಡ್ ಆಗುತ್ತೆ. ಪೊಲೀಸ್ ಅವರು ನನಗೇನಾದರೂ ಬ್ಲಡ್ ಬಿದ್ದುಬಿಟ್ಟಿದೆ ಅಂತ ಹೇಳಿ ಅವ್ರು ಮತ್ತೆ ಒರೆಸ್ಕೊಂಡು ನೋಡಿದ್ದಾರೆ. ನಾಳೆ ವಿಟ್ನೆಸ್ಗೆ ಅವನು ಬರ್ತಾನೆ. ಕಲ್ಗಳು ಆಗ್ತಾನೆ ಇಲ್ಲ. ಇದು ಲಾಸ್ಟ್ ಬಾಡಿ ಇದೆಯಲ್ಲ, ಬಾಡಿ ಬಿದ್ದಿದೆಯಲ್ಲ, ನನ್ನ ಹತ್ರ ಬಾಡಿ ಇದೆ, ಬಾಡಿ ಒಂದು ನಿಮಿಷ 40 ಸೆಕೆಂಡ್ ಇದೆ. ಇವೆಲ್ಲ ಏನ್ ಮಾಡಿದ್ದೀವಿ ನಾವು ಹುಡುಗದ್ದು ಅಲ್ಲೇ ಆ ಸ್ಪಾಟಲ್ಲಿ ಹಂಗೆ ಬಾಡಿ ಅದೇ ವಿಡಿಯೋ ಇದೇ ವಿಡಿಯೋ 20 ಸೆಕೆಂಡ್ ಕಂಟಿನ್ಯೂ ಇಲ್ಲ. 140 ಹೌದು 159 ಕರೆಕ್ಟ್ ಇದೆ. ಕನೆಕ್ಟ್ ಮಾಡ್ತೀವಿ. 159 ಮಿನಿಟ್ಸ್ ಕರೆಕ್ಟ್ ಇದೆ. 159 ಇದೆ. ಅವ್ರಿಗೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಅವ್ರು ಯಾಕೆ ಹೊರಗಡೆ ಹೋಗಿದ್ದಾರೆ ಮಾರ್ಕಿಂಗ್ ನೋಡಿ ಇದನ್ನು ಕನೆಕ್ಟ್ ಮಾಡಿ. ಆ ಹುಡುಗ ಡೆತ್ತಾಗಿರೋ ಹುಡುಗನು ಬಾಟಲ್ ಕೈಯಲ್ಲಿ ತಗೊಂಡು ನಮ್ಮ ಮನೆ ಮೇಲೆ ಎಸೆದಿರ್ತಾನೆ. ಬಂದು ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇರ್ತಾರೆ. ಅವನ ಹುಡುಗ ಹಿಂದಿಗೆ ತಿರುಗಿ ಬರೆಗೈಯಿಂದ ಅವ್ನು ಓಡಿಗೆ ಬರ್ತಾ ಇರ್ತಾನೆ. ಬಂದ ತಕ್ಷಣ ಸ್ಟ್ರೈಟ್ ಆಗಿ ಮತ್ತೆ ಆ ಹುಡುಗನಿಗೆ ಅವ್ನ ಗನ್ಮ್ಯಾನ್ಗೆ ನಡುವೆ ಗ್ಯಾಪ್ ಒಬ್ಬ ಮನುಷ್ಯ ಕೂಡ ಇಲ್ಲ. ಮತ್ತೆ ಅವನು ಬಂದು ನಮ್ಮ ಮನೆಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಕುರೆಟಿ ಡೈರೆಕ್ಷನ್ ಅಲ್ಲಿ ನೋಡ್ತಾ ಇರೋದು. ಆ ಲಾಠಿ ಏಟ್ ಬಿದ್ದಾಗ ಅವನು ಓಡ್ತಾ ಇದ್ದಾನೆ. ಅವನ್ನ ಫೈರ್ ಮಾಡಿದ್ದೆ. ಅಂದ್ರೆ ಅಲ್ಲ, ಆ ಕಡೆ ಮುಖ ಇಟ್ಕೊಂಡು ನಮ್ಮ ಮನೆಗೆ ಆಪೋಸಿಟ್ ಮುಖ ಇಟ್ಕೊಂಡು ಅವ್ನು ಹಂಗೆ ಓಡ್ತಾ ಇದ್ದಾನೆ. ಪಬ್ಲಿಕ್ ಹೆಂಗ್ ಓಡ್ತಾರೆ ಅವನು ಹಂಗೆ ಓಡ್ತಾ ಇದ್ದಾನೆ ಲಾಠಿ ಚಾರ್ಜ್ಗೆ. ಹಿಂದೆಯಿಂದ ಅವನ್ನ ಸ್ಟ್ರೈಟ್ ಅವೇ ಮೊನ್ನೆ ಹೇಳ್ತಾ ಇದ್ರಲ್ಲ ಮಿಸ್ಫೈರ್ ಆಗಿದೆ ಬೈ ಮಿಸ್ಟೇಕ್ ಅಂತ ಹೇಳಿ. ಅಂದ್ರೆ ಆ ಗನ್ಮ್ಯಾನು ಅವನಿಗೆ ಮಧ್ಯದಲ್ಲಿ ಒಂದು ಗ್ಯಾಪ್ ಕೂಡ ಇಲ್ಲ. ಸ್ಟ್ರೈಟ್ ಅವೇ ಫೈರ್ ಮಾಡಿದ್ದಾರೆ. ಮತ್ತು ಅವನು ರಾಷ್ಟ್ರಕ್ಕೆ ಡೆತ್ ಆಗಿರೋದು ಟಾಪ್ ಕ್ಯಾಂಡಿಡೇಟ್ಗಳಲ್ಲಿ, ಅವನು ಬರೋದ್ ಹಿಂದೆ ಓಡಾಡೋ ಕ್ಯಾಂಡಿಡೇಟ್ಗಳಲ್ಲಿ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್. ಮತ್ತು ಈ ವಿಷಯದಲ್ಲಿ ಸತೀಶ್ ರೆಡ್ಡಿ ಸಂಬಂಧ ಇಲ್ಲ. ಸತೀಶ್ ರೆಡ್ಡಿದು ಘಟನೆ 7:30 ಒಳಗಡೆ ಮುಗ್ದೋಯ್ತು. ನಾನು ಬಂದ ತಕ್ಷಣ ಫೈರಿಂಗು ಗಲಾಟೆಗಳು ಇದೆಲ್ಲ ಮುಗ್ದೋಯ್ತು. ಅವನ ಆಸ್ಪತ್ರೆಗೆ ತಗೊಂಡೋದ್ರು, ನಮ್ಮವ್ರನ್ನ ಆಸ್ಪತ್ರೆಗಳಿಗೆ ತಗೊಂಡೋದ್ರು, ಅದು ಮುಗ್ದೋಯ್ತು. 9 ಗಂಟೆಗೆ ಬರೋದ್ ಜೊತೆ ಇದೇ 4-5 ಮಂದಿ ಪ್ರೈವೇಟ್ ಗನ್ಮ್ಯಾನ್ಗಳು ಬರೋದ್ ಜೊತೆ ಬೈ ವಾಕ್ ಬರ್ತಾ ಇರುವಂಥ ವಿಡಿಯೋಗಳು ಇದೆ. ಮತ್ತೆ ಈ ಗಲಾಟೆನಲ್ಲಿ ಕೂಡ ಗನ್ಮ್ಯಾನ್ಗಳು ಎಲ್ಲ ಕಾಣಿಸ್ತಾರೆ ನಿಮಗೆ. 4 ಮಂದಿ ಅಲ್ಲಿ ಇರುವಂಥವ್ರು. ಅಂದ್ರೆ ಅವ್ರದ್ದು ಡೈರೆಕ್ಷನ್ ಏನಿತ್ತು ಅಂದ್ರೆ, ಯಾರಾದ್ರೂ ವಾಲ್ಮೀಕಿ ಹುಡುಗರನ್ನ ಇನ್ನೊಬ್ಬರನ್ನ ಏನಾದರೂ ಫೈರ್ ಮಾಡಿಬಿಟ್ರೆ ಡೇಂಜರ್ ಆಗುತ್ತೆ. ಯಾರನ್ನಾದ್ರೂ ಒಬ್ಬರನ್ನ ಕೊಂದು ಇವ್ರಿಗೆ ಏನಾದರೂ ತೊಂದರೆ ಮಾಡಬೇಕು ಅಂತೇಳಿ ಆ ರಾಜಶೇಖರನ ಹುಡುಗ ಈ ಪ್ರೈವೇಟ್ ಗನ್ಮ್ಯಾನ್ಗಳಿಗೂ ಗೊತ್ತು. ಯಾಕೆಂದ್ರೆ ದಿನ ಭರತ್ ಮನೆಗೆ ಬರೋರಲ್ಲಿ ಟಾಪ್ ಲಿಸ್ಟಲ್ಲಿ ಒಂದು ರಾಜಶೇಖರ್ ಒಬ್ಬನು. ರಾಜಶೇಖರನ ಹುಡುಗ ಕೂಡ ಒಬ್ಬನು. ಅಂದ್ರೆ ಏನಾದರೂ ಗಲಾಟೆಗಳಿದ್ರೆ ಅವ್ರಿಗೆ ಫೋನ್ ಮಾಡಿದ್ರೆ ಅವನೊಂದು 100 ಮಂದಿನ ಕರ್ಕೊಂಡು ಬರೋ ಕ್ಯಾಂಡಿಡೇಟ್ ಇವರು ಯಾರು, ಈ ರಾಜಶೇಖರ್. ಸೊ ಹಾಗಾಗಿ ಆ ಪ್ರೈವೇಟ್ ಗನ್ಮ್ಯಾನ್ಗಳಿಗೆ ಡೈರೆಕ್ಷನ್ ಅವನು ಬರೋದ್ರಿಂದ ಕೊಟ್ಟಿದ್ರೇನೆ ಅವ್ರಿಗನ್ನ ಜಸ್ಟ್ 4-5 ಅಡಿಯಲ್ಲೇ ಈ ಬೆನ್ನಿಂದನೇ ಹಾಕಿ ಫೈರ್ ಮಾಡಿದ್ದಾರೆ. ಅಂದರೆ ಒಬ್ಬರನ್ನ ಸಾಯಿಸ್ಬಿಟ್ಟು ಗಲಾಟಿನಲ್ಲಿ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂತೇಳಿ ಅವನು ಪ್ರಯತ್ನ ಮಾಡಿದ್ದಷ್ಟೇ. ನಿಮಗೆ ಸ್ಪಷ್ಟವಾಗಿ ಹೋಗೋದು ಕಾಣ್ತದೆ. ನಿಮಗೆ ಒಂದು ಮಾತು ಹೇಳ, ಮನೆ ಮೇಲೆ ಅವ್ನ ಬಾಟಲ್ ತಗೊಂಡು ಹೊಡಿತಾ ಇದ್ದಾರೆ, ಗ್ಲಾಸ್ಗಳು ತಗೊಂಡು ಕಲ್ಲು ತಗೊಂಡು ಹೊಡಿತಾ ಇದ್ದಾರೆ. ಲಾಠಿ ಚಾರ್ಜ್ ಆದ ತಕ್ಷಣ ಹುಡುಗ ರಾಜಶೇಖರ್ ಹಿಂಗೆ ಹಿಂದೆ ತಿರುಗಿ ಪಬ್ಲಿಕ್ ಎಲ್ಲರ ಜೊತೆ ಅವನು ಓಡ್ತಾ ಇದ್ದಾನೆ. ಆಯ್ತಾ? ಆ ರಾಜಶೇಖರ್ ಹಿಂದೆಯಿಂದನೇ ಡೈರೆಕ್ಟ್ ಆಗಿ ಫೈರ್ ಮಾಡಿದ್ದಾನೆ. ಅದೇ ಬೇರೆ ಬೇರೆ ಜಾತಿಯವರು ವಾಲ್ಮೀಕಿ ಆಗಿರ್ಬೋದು, ಬೇರೆ ಯಾರು ಸತ್ತೋದ್ರೂ ಇಶ್ಯೂ ಆಗುತ್ತೆ. ಇವನು ರಾಜಶೇಖರ್ ರೆಡ್ಡಿ ಹುಡುಗ, ಯಾರು ರಾಜಶೇಖರ್. ಸೊ ತನಗಿರೋ ಕ್ಲೋಸೆಸ್ಟ್ ಫಾಲೋವರ್ಸ್ ಅಲ್ಲಿ ಒಬ್ಬರನ್ನ ಹಾಕಿ ಅಂತ ಹೇಳಿರ್ತಾರೆ. ಇವನು ರಾಜಶೇಖರ್ ಸಿಕ್ಕಿದ ಒಂದು ಪ್ರೈವೇಟ್ ಗನ್ಮ್ಯಾನ್
ಹಿಂದೆನೇ ಬಂದಿದ್ದು ಇವಾಗ ನಡ್ಕೊಂಡು. ಹೌದಾ, ಆಗ್ಬಿಟ್ಟಿದ್ದಾರೆ ಅಷ್ಟೇ. ಸತೀಶ್ ರೆಡ್ಡಿ ಎಲ್ಲಿದ್ದಾನೆ ಅವನು? ಗೌಡ್ರೆ, 7:30ಗೆ ನಾನು ಬಂದಿದ್ದು 7-7:30 ನಡುವೆ ಇಲ್ಲಿ ಗಲಾಟೆ, ಕಲ್ತೂರಾಟ, ಸತೀಶ್ ರೆಡ್ಡಿ ಫೈರಿಂಗು, ಅದೇ ಗನ್ಮ್ಯಾನ್ಗಳಿಂದ ಅದು ಒಂದು ಕತೆ. 9 ಗಂಟೆಗೆ ಭರತ್ ರೆಡ್ಡಿ ಬಂದಾಗ ಇದು ನಡೆದಿರುವಂಥದ್ದು. ಮಾರ್ಕ್ ಮಾಡಿದ್ದೀನಿ. ಅವಳಿಗೆ ಬಾಟಲ್ ಎತ್ತಿದ್ರು ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ನೀವೇ ಹೇಳಿ ನನಗೆ. ಬರ್ತಾ ನೋಡಿ ಪಾಪ ಅವ್ನು ವಾಪಸ್ ಹಿಂಗೆ ಓಡಿ ಬರ್ತಾ ಇದ್ದ ನಾವು. ಬಿತ್ತು ನೋಡಿ, ಬಿತ್ತ ತಕ್ಷಣ ಕ್ಲಿಯರ್ ಕಟ್ ಇಂಟೆನ್ಷನಲ್ಲಿ ಮಾಡಿರುವಂತ ಮರ್ಡರ್ ಅದು, ಮಿಸ್ಫೈರ್ ಅಲ್ಲ. ಎ ರಾಜು, ಎ ರಾಜಶೇಖರ್ ಅಂತ ಬಿಡ್ತಾರೆ. ಎಲ್ಲ ಮೀಡಿಯಾ ಗ್ರೂಪ್ ನೀವು ಕಳಿಸ್ಬಿಡ್ಬೋದು. ಅಲ್ಲ, ಮಾರ್ಕ್ ಮಾಡಿದ್ದು ಕಳಿಸ್ರಿ, ಮಾರ್ಕ್ ಇಲ್ಲದೆ ಇರೋದನ್ನು ಕಳಿಸ್ರಿ, ಎರಡೂ ಕಳಿಸ್ರಿ. ಹೌದು, ಆ ಟೈಮ್ನಲ್ಲಿ ನಡೆದಿದೆಯಲ್ಲ ಇದು. ಸತೀಶ್ ರೆಡ್ಡಿದ್ದು ಸಾಯಂಕಾಲ 7 ಗಂಟೆಗೆ ನಾವು ಶ್ರಾಮುಲು ಇಲ್ಲಿದ್ದಾಗ ಆ ಫೈರಿಂಗು ಸೇಮ್ ಗನ್ಮ್ಯಾನ್ಗಳೇ ಅಲ್ಲ, ಅದೇ ಗನ್ಮ್ಯಾನ್ಗಳೇ ಗಾಳಿಯಲ್ಲಿ ಫೈರ್ ಮಾಡಿದ್ದು, ನಮ್ಮ ಕಡೆ ಫೈರ್ ಮಾಡಿದ್ದು, ಅದೆಲ್ಲ ಒಂದು ಕಡೆ ಕಂಪ್ಲೀಟ್. ಇದು ಭಾಳ ಡೌನ್ ಆಗಿದೆ ಅಲ್ಲ ಮಚ್ಚೇರಿದು. ಈ ಕಡೆ ಕರೆಕ್ಟ್ ಇದೆ, ನಂದು ಅಡ್ಜಸ್ಟ್ ಆಗಿದೆ, ಬೇಡ. ಆಮೇಲೆ ಇವನು ಭರತ್ ರೆಡ್ಡಿ ಯಾವಾಗ 9 ಗಂಟೆಗೆ ಅಲ್ಲಿಂದ ನಡ್ಕೊಂಡು ಬಂದಲ್ಲ, ಆ ಟೈಮ್ನಲ್ಲಿ ಇದು ಘಟನೆ ಆಗಿರೋದು. ಯಾಕಂದ್ರೆ ಇಲ್ಲಿ ನಮ್ಮ ಮನೆ ಕಡೆ ಬರ್ಲಿಕ್ಕೆ ಇಲ್ಲಿ ಪೊಲೀಸರೆಲ್ಲ ನಿಂತ್ಕೊಂಡ್ಬಿಟ್ಟಿದ್ರು. ಯಾರು SP, IG ಇವರೆಲ್ಲ ನಿಂತ್ಕೊಂಡ್ಬಿಟ್ಟು ಪೊಲೀಸರನ್ನ ಅಡ್ಡ ಇಟ್ಬಿಟ್ಟು ಇಲ್ಲಿ ಒಳಗಡೆ ಬರ್ಲಿಕ್ಕೆ ಅವಕಾಶ ಆಗಲಿಲ್ಲ. ಸೊ ಮುಂಭಾಗದಿಂದಾನೇ ಬಾಟಿಲ್ಗಳು, ಕಲ್ಲುಗಳೆಲ್ಲ ಎಸಿತಾ ಇದ್ದಾರೆ ಕಂಪ್ಲೀಟ್ ಟೋಟಲ್. ಅವಾಗ ನಡೆದಿರೋದು. ಆ ಹುಡುಗ ಅವನು ನೋಡ್ರಿ ಪಾಪ, ಆ ಗಲಾಟಿನಲ್ಲಿ ಅವ್ನು ಬಾಟಿಲ್ ಎಸೆದಿರಲಿ ಮನೆ ಮೇಲೆ, ಅವ್ರು ಕರೆದ್ರಂತೇಳಿ ಅವನು ವಾಪಸ್ ತಿರುಗಿ ಹೋಗೋ ಟೈಮ್ನಲ್ಲಿ, ಹಿಂತಿರುಗಿ ಹೋಗೋ ಟೈಮ್ನಲ್ಲಿ ಹಿಂದೆಯಿಂದ ಸ್ಟ್ರೈಟ್ ಅವೇ ಫೈರ್ ಮಾಡಿದ್ರು. ಮತ್ತೆ ಮೈಕ್ ಇಲ್ಲ ಅಲ್ಲಿ ಸರ್ಸ್ಲೇಮ ಆ ಕಡೆಗೆ. ಕರೆಕ್ಟ್ ಇದೆ, ಕರೆಕ್ಟ್ ಇದೆ, ಇಲ್ಲ ಇಲ್ಲ ಕರೆಕ್ಟ್ ಇದೆ, ಕರೆಕ್ಟ್. ನಾನು ಇಲ್ಲ ಇಲ್ಲಿ ಕರೆಕ್ಟ್ ಸೆಟ್ ಮಾಡಿಕೊಂಡಾರೆ ಸರ್. ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಮುಖ್ಯಮಂತ್ರಿಗಳು ಒಂದು ದಾಖಲೆಯನ್ನು ಮುರಿಬೇಕಾಗಿತ್ತು. ದಿವಂಗತ ಅಂದು ಮುಖ್ಯಮಂತ್ರಿಗಳಾದಂಥ ದೇವರಾಜ್ ಅರಸರು ಅವರು ನಂತರ ಸುದೀರ್ಘವಾಗಿ ಆಡಳಿತ ನಡೆಸಿದಂಥ ವ್ಯಕ್ತಿ, ಹೊಸ ದಾಖಲೆಯನ್ನು ಬರೆದಂಥ ವ್ಯಕ್ತಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ಇವತ್ತು ಕಳೆದ 17 ವರ್ಷಗಳಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವುದೋ ಒಂದಲ್ಲಾರ್ದಂತೆ ಒಂದರಲ್ಲಿ ಸಾಂವಿಧಾನಿಕ ಹುದ್ದೆಯಲ್ಲಿ ಅವರು ಅಧಿಕಾರದಲ್ಲೇ ಮುಂದುವರಿಸ್ಕೊಂತ ಬಂದಿದ್ದಾರೆ. ಈ 17 ವರ್ಷಗಳ ಕಾಲ ಸಂವಿಧಾನಿಕ ಹುದ್ದೆಯಲ್ಲಿದ್ದು ಆಪೋಸಿಷನ್ ಲೀಡರು, ಇನ್ನೊಂದು ಲೀಡರು, ಮುಖ್ಯಮಂತ್ರಿಗಳು ಏನೋ ಒಂದು ಹುದ್ದೆಯನ್ನು ಹಿಡ್ಕೊಂಡು 17 ವರ್ಷಗಳ ಕಾಲ ಅವರು ಸಂವಿಧಾನಿಕ ಹುದ್ದೆಯಲ್ಲಿ ಅವರು ರಾಜಕಾರಣದಲ್ಲಿ ಮುಂದುವರೆದಿರೋ ಕಾರಣ
ನಾನು ಅವರು ಯಶಸ್ವಿಯಾಗಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ 4.5 ವರ್ಷಗಳ ಕಾಲ ಅವ್ರು ಪೂರ್ಣಗೊಂಡ ಮಾಡಿದ್ದಾರೆ. ಹಂಗಾಗಿ ಇವತ್ತು ಅವ್ರು ಹೇಳ್ತಾ ಇದ್ರು 7 ವರ್ಷ. ಹಂಗಾಗಿ ಅವ್ರು ಹೇಳ್ತಾ ಇದ್ರು ಒಂದು ಕಡೆ ದೇವರಾಜ ಅರಸರು ಅವರು ಏನು ಆಡಳಿತ ಅವಧಿಯಲ್ಲಿ ಮಾಡಿದಂಥ ಒಳ್ಳೆ ಕೆಲಸಗಳು ನೋಡಿದ್ರೆ ನಾವು ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಹೋಲ್ಸೋಕ್ಕಾಗಲ್ಲ. ಯಾಕಂದರೆ ದೇವರಾಜ ಅರಸರೇ ಬೇರೆ ಬೇರೆ, ಸಿದ್ದರಾಮಯ್ಯರು ಬೇರೆ ಆಗ್ತಾರೆ. ದೇವರಾಜ ಅರಸರಿಗೆ ಸಿದ್ದರಾಮಯ್ಯರಿಗೆ ಹೋಲಿಸಿದ್ರೆ ಆಕಾಶಕ್ಕೆ ಭೂಮಿಗೆ ಹೋಲಿಸಿದಂತಾಗುತ್ತೆ. ಹಂಗಾಗಿ ದೇವರಾಜ ಅರಸರಿಗೆ ಮತ್ತು ಸಿದ್ದರಾಮಯ್ಯರಿಗೆ ಹೋಲಿಸೋದು ಅಷ್ಟೊಂದು ಮಟ್ಟಿಗೆ ಸಮಜಾಸಿ ಅಲ್ಲ ಅನ್ನೋದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಆಗಿರೋ ಕಾರಣ ಭಗವಂತ ಇನ್ನು ಅವಕಾಶವನ್ನು ಕೊಟ್ಟರೆ ದೊಡ್ಡ ಹುದ್ದೆಗೆ ಹೋಗಲಿ. ದೇವರಾಜ ಅರಸರು ಮಾಡಿದಂಥ ಒಳ್ಳೆ ಕೆಲಸಗಳು ಇವತ್ತು ಕೂಡ ಶಾಶ್ವತವಾಗಿ ನಿಂತಾವ, ಇವತ್ತು ಕೂಡ ಜನರು ನೆನೆಸ್ತಾರ. ಆ ರೀತಿ ಸಿದ್ದರಾಮಯ್ಯ ಸಾಹೇಬರು ಅವರು ಮುಖ್ಯಮಂತ್ರಿಗಳು ದೇವರಾಜ ಅರಸರು ದಾಖಲೆಯನ್ನು ಮುರಿದಿರ್ಬೋದು, ಆದರೆ ಅವರ ಅವಧಿ ಏನಿದೆನೋ ಅವರು ದೇವರಾಜ ಅರಸರು ಮಾಡಿದಂಥ ಎಲ್ಲ ಬಡವರ ಪರವಾದಂಥ ಒಳ್ಳೆ ಕೆಲಸಗಳು, ರೈತರ ಪರವಾದಂಥ ಒಳ್ಳೆ ಕೆಲಸಗಳು, ಅವ್ರಿಗೆ ಬಡವರಿಗೆ ಬೇಕಾದಂಥ ಎಲ್ಲ ವಿಚಾರಗಳ ಬಗ್ಗೆ ದೇವರಾಜ ಅರಸ್ ನಂಬರ್ 1 ಆಗಿದ್ದಾರೆ. ನಾನು ಕೂಡ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ನಾನು ಕೂಡ MLA ಆಗಿ ಆಯ್ಕೆ ಆಗಿದ್ದೆ. ಅವತ್ತು ಅವ್ರ ಮನೆಗೆ ಹೋಗಿ ನಾನು ಅವ್ರಿಗೆ ಮಾಲಾರ್ಪಣೆ ಮಾಡಿ ಅವ್ರಿಗೊಂದೇ ಮಾತು ಹೇಳಿದೆ, ನಾನು ಅಣ್ಣವರೇ ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನಾವು ಪಾಪ ನೀವು ಅವತ್ತಿದ್ದಂಥ ಸಂದರ್ಭದಲ್ಲಿ JDS ಪಾರ್ಟಿಯಿಂದ ಹೊರಗಡೆ ಬಂದಂಥ ಟೈಮಲ್ಲಿ ಅವರು JDS ಪಕ್ಷದವರು ಭಾಳಷ್ಟು ನಿಮ್ಮನ್ನ ತ್ರಾಸು ಕೊಟ್ಟಂಥ ಟೈಮಲ್ಲಿ ಕೂಡ ಅಲ್ಲಿ ವರ್ಣನಿಂದನೂ ಅವರು ಎಲ್ಲಿಂದ JDS ಪಾರ್ಟಿಯಿಂದ ಹೋಗಿ ಬೈ ಎಲೆಕ್ಷನ್ ನಿಂತಿರಲ್ಲ, ಬೈ ಎಲೆಕ್ಷನ್ ನಿಂತಿದ್ದು ವರ್ಣ. ಅವ್ರು ಶೇಷನ್ ಅವರು ಎಲೆಕ್ಷನ್ ಕಮಿಷನರ್ ಆಗಿದ್ದರು. ಶೇಷನ್ ಅವರು ಎಲೆಕ್ಷನ್ ಕಮಿಷನರ್ ಆದಂಥ ಟೈಮಲ್ಲಿ ನಮ್ಮದು ಕುಮಾರಸ್ವಾಮಿ ಗೌರ್ಮೆಂಟಲ್ಲಿ ನಾನು ಜನಾರ್ದನ್ ರೆಡ್ಡಿ ಅವರು ಮುಖ್ಯಮಂತ್ರಿಗಳಾಗಿದ್ವಿ. ಅವತ್ತು ನಮ್ಮದು ಕೂಡ ಇತ್ತು ದೇವರಾಜ ಅರಸ್ ಥರ ಸಿದ್ದರಾಮಯ್ಯರು ಕೂಡ ಆಗ್ತಾರೆ ಏನೋ, ಬಡವರಿಗೆ ಅನುಕೂಲ ಆಗುತ್ತೆ ಅನ್ನೋ ಅಂತೇಳಿ ಅವತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ ಅವ್ರಿಗೆ ಪಾಪ ಹೋಗಿ ಮಾತಾಡಿಸಿ ನೀವು ಗೆಲ್ಲಲೇಬೇಕು, ಹಿಂದುಳಿದಂಥ ಜಾತಿಗಳಿಗೆ ನೀವೊಬ್ಬ ಇನ್ನೊಂದು ದೊಡ್ಡ ವ್ಯಕ್ತಿಯಾಗಿ ಹೆಮ್ಮರವಾಗಿ ಒಂದು ಮರದ ಥರ ಒಂದು ನೆರಳು ಕೊಡೋಂಥ ಕೆಲಸ ಆಗ್ಬೇಕಂದೇಳಿ ಜನಾರ್ದನ್ ರೆಡ್ಡಿ ಅವ್ರಿಗೆ ನೆನಪೈತೆಲ್ಲ ಗೊತ್ತಿಲ್ಲಾಗಲಿ, ನಾನು ಹೋಗಿದ್ದೆ ನೆನಪಿದೆ, ಜನಾರ್ದನ್ ರೆಡ್ಡಿ ಜೊತೆಲೂ ಕೂಡ ಹೋಗಿದ್ದು ನನಗೆ ನೆನಪಿದೆ. ಹಂಗಾಗಿ ಅವತ್ತು ಇವತ್ತು ನೋಡಿದಂಥ ಟೈಮಲ್ಲಿ ನಾನು ದೇವರಾಜ ಅರಸರನ್ನ ಅವ್ರು ಮಾಡಿದಂಥ ಒಳ್ಳೆ ಕೆಲಸನ ಮೀರಿಸ್ತಾರೇನೋ ಅಂದ್ಕೊಂಡಿದ್ದೆ. ಸಿದ್ದರಾಮಯ್ಯ ಸಾಹೇಬ್ರ ಕೈಯಲ್ಲಿ ಅವ್ರು ಮಾಡಿದಂಥ ಒಳ್ಳೆ ಕೆಲಸಗಳು ಮಾಡಲಿಕ್ಕೆ ಮೀರ್ಸೋಕ್ಕಾಗಲಿಲ್ಲ. ದೇವರಾಜ ಅರಸರು ಆಕಾಶ, ಇವರು ಭೂಮಿ ಆಗ್ತಾರೆ, ಆಕಾಶಕ್ಕೆ ಭೂಮಿಗೆ ಹೋಲ್ಸೋಕ್ಕಾಗಲ್ಲ ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ಕೂಡ ಒಂದು ವಿಷಯ ಕ್ಲಾರಿಫಿಕೇಶನ್ ಕೊಡಿ, ಇಲ್ಲಾಂದರೆ ಕನ್ಫ್ಯೂಸ್ ಆಗ್ತಾರೆ ಮೀಡಿಯಾದವರು. BJP ಪಾರ್ಟಿ ಅವತ್ತು ನಾನು ಸಸ್ಪೆಂಡ್ ಆಗಿದ್ದ ಸಂದರ್ಭ, ಅದು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಬಂದು ನನ್ನ ಹತ್ರ ಮಾತಾಡಿದಾಗ ಸಪೋರ್ಟು, ಮುಂದೆ ಒಂದಿನ ಈ ರಾಜ್ಯಕ್ಕೆ ಒಬ್ಬ ದೊಡ್ಡ ನಾಯಕನಾಗಿ ಶ್ರಾಮಲು ಕೂಡ ಬೆಳಿಬೇಕು ಅಂದರೆ ನನ್ನಂಥವ್ರನ್ನ ತುಳಿತಾ ಇದ್ದಾರೆ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಅವರಿಗೆ ನಾವು ಮಾರಲ್ ಆಗಿ ಸಪೋರ್ಟ್ ಮಾಡಿರೋದು. ಹೌದು ಹೌದು, ಅವತ್ತು ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಅವ್ರಿಗೆ ಸಪೋರ್ಟ್ ಮಾಡೋಂಥ ಕೆಲಸ ಕೂಡ ನಾವು ಮಾಡಿದ್ವಿ, ಇಲ್ಲ ಅನ್ನಕ್ಕೆ ಹೋಗಲ್ಲ. ಯಾಕಂದರೆ ಅವತ್ತಿದ್ದಂಥ ಟೈಮಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಅಲ್ಲಣ್ಣ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಶೇಷನ್ ಅವರು ಎಲೆಕ್ಷನ್ ಕಮಿಷನರ್ ಆಗಿದ್ದು, ಅವ್ರದ್ದೊಂದು ಉಪಚುನಾವಣೆ ನಡೀತಾ. ಅವತ್ತು ನಾವೆಲ್ಲರೂ ಕೂಡ ಅವ್ರ ವಿಚಾರಗಳನ್ನು ಇಟ್ಕೊಂಡು ನಾವು ಒಂದು ಅವ್ರಿಗೆ ಅನುಕೂಲ ಆಗ್ಬೇಕಂತೇಳಿ ಅವತ್ತು ಹೇಳಿದ್ವಿ. ಹಂಗಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಒಂದು ವಿಡಿಯೋವನ್ನು ನೋಡಿಸಿದ್ರು. ಯಾಕಂದರೆ ಯಾವ ರೀತಿಯಲ್ಲಿ ಅವರು ಗುಂಪಾಗಿ ನಾರಾ ಭರತ್ ರೆಡ್ಡಿ ಅವರು, ಸತೀಶ್ ರೆಡ್ಡಿ ಅವರು ಎಲ್ಲ ಹಿಂಬಾಲಕರ ಜೊತೆಲಿ ಗುಂಪಾಗಿ ಬಂದು ಜನಾರ್ದನ್ ರೆಡ್ಡಿ ಅವ್ರ ಮನೆ ದಾಳಿ ಮಾಡೋಂಥ ಟೈಮಲ್ಲಿ ಆ ರಾಜಶೇಖರನಂಥ ಯುವಕ ಏನಿದ್ದಾನೋ ಪೊಲೀಸರು ಲಾಠಿ ಚಾರ್ಜ್ ಮಾಡೋಂಥ ಟೈಮಲ್ಲಿ ಅವರು ಲಾಠಿ ಚಾರ್ಜ್ ಮಾಡ್ತಾರ ಮಫ್ಟಿಯಲ್ಲಿ ಹಿಡ್ಕೊಂಡು. ಆಮೇಲೆ ಅವ್ರ ಗನ್ಮ್ಯಾನ್ನು ನೇರವಾಗಿ ಫೈರ್ ಮಾಡೋಂಥ ಕೆಲಸ ಮಾಡ್ತಾರೆ. ಅವ್ರು ಫೈರ್ ಮಾಡಿರೋಂಥದ್ದು ಕೇವಲ ನಾರಾ ಭರತ್ ರೆಡ್ಡಿಯವರ ಶಾಸಕರು ಕಣ್ಣೆದುರುಗಡೆ ನಡೆದಿದ್ರೆ ಕೂಡ ಇದನ್ನು ಅವ್ರ ಪ್ಲ್ಯಾನ್ ತಿರುಚಬೇಕು ಅನ್ನೋಂಥ ಪ್ರಯತ್ನ ಮಾಡಿ ಆ ತಿರುಚೋಂಥ ಪ್ಲ್ಯಾನಲ್ಲಿ ಫೇಲ್ ಆಗಿದ್ದಾರೆ. ಯಾಕಂದರೆ ಅವ್ರು ಏನಂದ್ರೆ ಅಂದ್ಕೊಂಡ್ರೆ ಹಳೆ ಕಾಲ ರಾಜಕಾರಣ ಅಂದ್ಕೊಂಡಾರ. ಹಳೆ ಕಾಲ ರಾಜಕಾರಣದಲ್ಲಿ ಅವತ್ತು ಮೊಬೈಲ್ಸ್ ಇದ್ದಿಲ್ಲ, ಅವತ್ತಿನ ಈ ಟೆಕ್ನಾಲಜಿ ಇದ್ದಿಲ್ಲ. ಯಾರನ್ನ ಕೊಲೆ ಆದರೆ ಅದು ತಿಳ್ಕೊಳೋದು ಇನ್ವೆಸ್ಟಿಗೇಷನ್ ಮಾಡೋ ಒಳಗಡೆ ಸುಮಾರಾಗಿ 5 ವರ್ಷ 10 ವರ್ಷ ಆಗ್ತಿತ್ತು. ಇವತ್ತು ಹಂಗೆ ಆಗಲ್ಲ ನೋಡಿ. ಎಲ್ಲ ವಿಚಾರಗಳು ಕೂಡ ಜನಾರ್ದನ್ ರೆಡ್ಡಿಯವರು ಮೊಬೈಲಲ್ಲಿ ಅವರು ಇವಾಗ ಕೂಡ ಯಾರೋ ಅವ್ರ ಕ್ಯಾಮ್ರಾಮ್ಯಾನ್ನ ಫೋಟೋ ಹೊಡ್ಕೊ ಅಂತ ಹೇಳಿದ್ರು. ಆ ಹುಡುಗ ಎಲ್ಲ ಕೂಡ ರೀಲ್ಸ್ ಮಾಡಿ ಎಲ್ಲ ಕೂಡ ಕವರ್ ಮಾಡಿರೋ ಕಾರಣ ಅದ್ರ ಜೊತೆಲಿ ನಮ್ಮ ರವಿ ಅನ್ನೋ ಹುಡುಗ ಕೂಡ ಕವರ್ ಮಾಡಿದ್ದಾನೆ. ಇನ್ನೂ ಭಾಳಷ್ಟು ವಿಜುವಲ್ಗಳು ಇದಾವೆ. ರವಿ ಅನ್ನೋಂಥ ಹುಡುಗ ಕೂಡ ಇದ್ದಾನೆ, ಅಲ್ಲಿ ಕೂಡ ಅವ್ರು ಕೂಡ ಕವರ್ ಮಾಡಿದ್ದಾನೆ. ಅಂದರೆ ಇವೆಲ್ಲ ನೋಡಿದಂಥ ಟೈಮಲ್ಲಿ
ನನಗೆ ಫಸ್ಟ್ ಆಫ್ ಆಲ್ ಅವರು ಶಾಸಕರು ಹೇಳ್ಬೇಕಾಯ್ತು. ಯಾಕಂದರೆ ನಾವು ಅನೇಕ ಕಡೆ ಜಾಲತಾಣದಲ್ಲಿ ಕೂಡ ಇವತ್ತು ಎಲ್ಲ ಕಡೆ ಕೂಡ ಅವರು ಹಾರಿಸಿದಂಥ ಗುಂಡು ರಾಜಶೇಖರ್ಗೆ ಬಡಿತು ಸತ್ತೋಯ್ತು ಅನ್ನೋಂಥ ಟೈಮಲ್ಲಿ ಕೂಡ ಅವರು ಸಮರ್ಥಿಸ್ಕೊಳಕ್ಕೆ ಹೋಗಿ ತಪ್ಪು ಮಾಡ್ಕೊಂತ ಏನು ಹೋಗ್ತಾ ಇದ್ದಾನೋ, ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ವಿಡಿಯೋಗಳು ಬಂದ ನಂತರ ಕೂಡ ಇಲ್ಲಿ ತನಕ ಯಾಕೆ ಬಂಧಿಸಿಲ್ಲ ಅನ್ನೋಂಥದ್ದು ಸರ್ಕಾರಕ್ಕೆ ನಾನು ಪ್ರಶ್ನೆಯನ್ನು ಕೇಳ್ತೀನಿ. ಯಾಕಂದರೆ ಇವತ್ತು ಇಷ್ಟೊಂದು ಸಾಕ್ಷ್ಯಗಳು ಇದ್ದಂಥ ಟೈಮಲ್ಲಿ ಕೂಡ ಇಷ್ಟೊಂದು ಜಾಲತಾಣದಲ್ಲಿ ಇವತ್ತು ಸಾಕಷ್ಟು ಈ ಗುಂಡು ಹಾರಿಸಿದಂಥ ಟೈಮಲ್ಲಿ ರಾಜಶೇಖರಿಗೆ ಬಿಟ್ಟು ಅವ್ರ ಗುಂಡಿಂದ ಸತ್ತಂಥ ಟೈಮಲ್ಲಿ ಕೂಡ ಎಷ್ಟು ಮೊಂಡಾಗಿ ಮೊಂಡತನದಿಂದ ವಾದನ ಮಾಡ್ಕೊತ ಬರ್ತಾರೆ ನೋಡ್ರಿ. ಹಂಗಾಗಿ ಇವತ್ತು ಭರತ್ ರೆಡ್ಡಿ ಅವ್ರನ್ನ ಅವರು ಒಂದೇ ಇವತ್ತು ಈ ಇನ್ಸಿಡೆಂಟ್ ಒಂದೇ ಅಲ್ಲ, ಇನ್ನು ಅವ್ರ ಹೇಳಿಕೆಗಳನ್ನು ನೋಡಿದ್ರೆ ಅವ್ರ ಎದುರುಗಡೆ ಕಣ್ಣೆದುರುಗಡೆನೆ ಅವರು ಗನ್ಮ್ಯಾನಿಗೆ ಹೇಳಿ ಗುಂಡು ಹಾರಿಸಿ ಅವ್ನು ನೋಡಿ ಎಷ್ಟು ನಿಶಬ್ದವಾಗಿ ಗುಂಡು ಹಾರಿಸ್ತಾನ, ಮಕ ತೆರಿಕೆ ಅಂತಾನೆ. ಗುಂಡು ಹಾರಿಸಿದ ನಂತರ ಅವ್ನು ಬಿದ್ದೋದಂಥ ಟೈಮಲ್ಲಿ ಎಲ್ಲ ಕಾರ್ಯಕರ್ತರೆಲ್ಲ ಕೂಡ ಕಿರ್ಚಾಡ್ದಂಥ ಟೈಮಲ್ಲಿ ಅವ್ನು ಹೊತ್ಕೊಂಡು ಹೋಗೋಂಥ ಟೈಮಲ್ಲಿ ದಾರಿಯಲ್ಲಿ ಸತ್ತೋಗ್ತಾನ. ಅಷ್ಟು ಆಗ್ತಾ ಇದ್ರು ಕೂಡ ಅವ್ರು ಹೇಳಿದಂಥ ಮಾತೇನು, ನಾನು ಬಳ್ಳಾರಿನ ಸುಟ್ಟು ಭಸ್ಮ ಮಾಡ್ತಿದ್ದೆ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆ ಸುಟ್ಟು ಭಸ್ಮ ಮಾಡ್ತೀನಿ ಅಂತ ಹೇಳಿದಂಥ ಟೈಮಲ್ಲಿ ಕೂಡ ಇಲ್ಲಿ ತನಕ ಇದೆ ಯಾವುದೇ ಕ್ರಮವನ್ನು ಕೂಡ ಇಲ್ಲಿ ತನಕ ತಗೊಂಡಿಲ್ಲ. ಯಾಕೆ ಕೈಗೊಂಡಿಲ್ಲ, ಯಾಕೆ ಕ್ರಮವನ್ನು ತಗೊಂಡಿಲ್ಲ ಅನ್ನೋಂಥದ್ದು ಕೂಡ ಈ ಪ್ರಶ್ನೆಗೆ ನನಗೆ ಉತ್ತರವನ್ನು ಕೂಡ ಕೊಡಬೇಕಾಗುತ್ತೆ. ಇವತ್ತು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾದಂಥ ಸತೀಶ್ ರೆಡ್ಡಿ ಅವರು ಎಲ್ಲಿದ್ದಾರ? ಈ ಪ್ರಮುಖವಾದಂಥ ಆರೋಪಿಯಾದಂಥ ಸತೀಶ್ ರೆಡ್ಡಿ ಅವರು ಬೆಂಗಳೂರದಲ್ಲಿಟ್ಟು ರಾಜ್ಯಾದ್ಯಂತ ಕೊಡ್ತಾ ಇದ್ದಾರೆ, ಎಲ್ಲ ಫೆಸಿಲಿಟೇಟ್ ಕೊಡ್ತಾ ಇದ್ದಾರೆ. ಅವ್ರನ್ನ ಇವತ್ತು ಸತೀಶ್ ರೆಡ್ಡಿ ಅವ್ರನ್ನ ಕೇವಲ ಅವನು ಈ ಗಲಭೆಗೆ ಪ್ರಮುಖ ಆರೋಪಿ, ಅವ್ರಿಂದನೇ ಸಾಕಷ್ಟು ಗುಂಡುಗಳು ಹಾರಿದವ, ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೂಡ ಗುಂಡು ಹಾರಿಸಿದಾರ, ಮತ್ತು ಅಲ್ಲಿಂದ ಭಾಳಷ್ಟು ತ್ರಾಸಾಗಿದೆ, ಮನೆ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದಾರ ಅಂತ ಹೇಳಿದ ನಂತರ ಕೂಡ ನಾರಾ ಭರತ್ ರೆಡ್ಡಿ ಗುಂಪಾಗಿ ಕರ್ಕೊಂಡ್ಬಂದು ಗನ್ಮ್ಯಾನನ್ನು ಅವ್ರ ಗನ್ಮ್ಯಾನಿಂದನೇ ರಾಜಶೇಖರನ್ನ ಶೂಟ್ ಮಾಡಿದ ನಂತರ ಕೂಡ ಇವತ್ತು ಅವ್ರನ್ನ ಎಲ್ಲಿ ಅರೆಸ್ಟ್ ಮಾಡ್ತಾರೆ ಅನ್ನೋಂಥ ಒಂದೇ ಒಂದು ಕಾರಣದಿಂದ ಇವತ್ತು ಅವ್ರು ಏನಂದರೆ MLA ಅವ್ರನ್ನ ಅರೆಸ್ಟ್ ಮಾಡಿದರೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋಂಥ ಕಾರಣದಿಂದ ಇಲ್ಲಿ ತನಕ ಆಗಿದೆ, ನಮ್ಮ MLA ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಆಮೇಲೆ ಆ ಸತೀಶ್ ರೆಡ್ಡಿ ಅನ್ನೋವಂಥವ್ರನ್ನ ಇವತ್ತು ರಾಜ್ಯಾದ್ಯಂತ ಕೊಟ್ಟು ಅವ್ರನ್ನ ಪುನಃ ಬೆಂಗಳೂರದಲ್ಲಿಟ್ಟು ಎಲ್ಲ ಫೆಸಿಲಿಟೇಟ್ ಮಾಡೋಂಥ ಕೆಲಸ ಕೂಡ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಅನೇಕ ವಿಚಾರಗಳು ನೋಡಿದಂಥ ಟೈಮಲ್ಲಿ ಈ ಸರ್ಕಾರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಕೂಡಿಸಿದಂಥ ಕೆಲಸ ಆಗ್ತಾಯಿದೆ. ಯಾಕೆ ಅಂದರೆ ಭಾಳಷ್ಟು ನಾವು ನೋಡ್ತಿರ್ತೀವಿ, ಯಾರೋ ಒಂದು ಮೊನ್ನೆ ರೀಲ್ಸ್ ಮಾಡ್ತಾಯಿದ್ರು, ಏನಂತ ಹೇಳಿದ್ರೆ ಹ್ಯಾಪಿ ಬರ್ತ್ಡೇ ಸಂದರ್ಭದಲ್ಲಿ ಅವನು ಮಚ್ಚಿಂದ ಕೇಕನ್ನು ಕಟ್ ಮಾಡ್ತಾನೆ. ಆ ಮಚ್ಚಿಂದ ಕೇಕನ್ನು ಕಟ್ ಮಾಡಿದಂಥವ್ರನ್ನ ಹುಡುಕಿ ಅರೆಸ್ಟ್ ಮಾಡಿಸೋಂಥ ಕೆಲಸ ಮಾಡ್ತಾರೆ. ಅದೇ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂಥ ಟೈಮಲ್ಲಿ ಮಚ್ಚಿಡ್ಕೊಂಡು ಲಾಂಗ್ ಹಿಡ್ಕೊಂಡು ಅವ್ರು ರೀಲ್ಸ್ ಮಾಡೋಂಥ ಟೈಮಲ್ಲಿ ಅವ್ರನ್ನ ಬಂಧಿಸೋಂಥ ಕೆಲಸ ಮಾಡ್ತಾರೆ. ಇವತ್ತು ಸರ್ಕಾರದ ಹಿಂದೂ ಕಾರ್ಯಕರ್ತರು ಸರ್ಕಾರದ ವಿರುದ್ಧವಾಗಿ ಮಾತಾಡಿದಂಥ ಟೈಮಲ್ಲಿ ರಾತ್ರಿ ಹೋಗಿ ನುಗ್ಗಿ ಅವ್ರನ್ನ ಅರೆಸ್ಟ್ ಮಾಡಿಸೋಂಥ ಕೆಲಸ ಮಾಡ್ತಾರೆ. ಅದೇ ರೀತಿಯಲ್ಲಿ ಗೃಹ ಮಂತ್ರಿಗಳು ಇವತ್ತು ಅವರು ವಿರುದ್ಧ ಹೋರಾಟ ಮಾಡಿದಂಥವ್ರನ್ನ ಅವ್ರ ವಿರುದ್ಧ ಹೋರಾಟ ಮಾಡಿದಂಥವ್ರನ್ನ ಅಟ್ರಾಸಿಟಿ ಕೇಸ್ ಹಾಕುವಂಥ ಕೆಲಸ ಮಾಡ್ತಾರೆ. ಸ್ವತಃ ಇವತ್ತು SP ಆದಂಥ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಕೂಡ ಅವ್ರ ಗಾಳಿಯಲ್ಲಿ ಗುಂಡು ಹಾರಿಸ್ಬೇಕಾದ್ರೆ ಕೂಡ ಅವ್ರ ಗೃಹ ಮಂತ್ರಿಗಳ ಪರ್ಮಿಷನ್ ತಗೊಂಡಂಥ ಪರಿಸ್ಥಿತಿ ಬಂದಿದೆ. ಹಂಗಾಗಿ ಇವತ್ತು ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ನೋಡ್ರಿ, ಇವತ್ತು ತಪ್ಪು ಮಾಡಿರೋದು MLA ಅವರು ಅಂಗರಕ್ಷಕರು ಸತೀಶ್ ರೆಡ್ಡಿ ಅವ್ರನ್ನ ಇಲ್ಲಿ ತನಕ ಕೂಡ ತಾವು ಬಂಧಿಸ್ಲಿಕ್ಕಾಗಲಿಲ್ಲ. ಸಾಕಷ್ಟು ಜಾಲತಾಣಗಳಲ್ಲಿ ಕೂಡ ಭಾಳಷ್ಟು ಈ ರೀತಿ ವೈರಲ್ ಆಗ್ತಾ ಇದ್ದಾವೆ. ರಾಜ್ಯದಲ್ಲಿ ಕೆಟ್ಟ ಹೆಸರು ಬರೋದು, ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದು ನೀವು ನಿಲ್ಲಿಸ್ಬೇಕಂದ್ರೆ ಇವತ್ತು ನೋಡಿ 90% ಪಬ್ಲಿಕ್ ಇದು ಏನು ನಾರಾ ಭರತ್ ರೆಡ್ಡಿ ಅವರು ಶಾಸಕರು ಏನು ಜನಾರ್ದನ್ ರೆಡ್ಡಿ ಮನೆ ಮೇಲೆ ಏನು ಗುಂಡಾರಿಸಿ ಈ ರೀತಿ ಗಲಭೆ ಮಾಡಿ ಇಷ್ಟೊಂದು ಸಾವುಗೆ ಕಾರಣ ಆಗಿದ್ದಾರೋ, ನೀವು ಅಕಸ್ಮಾತ್ವಾಗಿ ಅರೆಸ್ಟ್ ಮಾಡಲಿದ್ರಿಗಿನ ಇನ್ನೂ ಭಾಳಷ್ಟು ಕೆಟ್ಟ ಹೆಸರು ಬರೋಂಥ ಕೆಲಸ ಆಗುತ್ತೆ. ಅದಕ್ಕೋಸ್ಕರವಾಗಿ ಸರ್ಕಾರನ ನಾನು ಒತ್ತಾಯ ಮಾಡ್ತೀನಿ, ಈ ಗುಂಡಾರಿಸಿದಂಥ ವ್ಯಕ್ತಿ ಅವ್ರನ್ನ ಅರೆಸ್ಟ್ ಮಾಡಿದರೆ ಇನ್ನು ಸಾಕಷ್ಟು ಮಂದಿ ಗುಂಡಾರಿಸಿದಂಥವ್ರು ಕೂಡ ಮೊನ್ನೆ ಕೂಡ ಏನೇನಾಗಿದೆ, ಯಾವ ರೀತಿಯಲ್ಲಿ ರಾಜಶೇಖರ್ ಅವ್ರನ್ನ ಕ್ರಿಯೆ ಸಂದರ್ಭದಲ್ಲಿ ಅವರನ್ನು ಯಾವ ರೀತಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಿದಾರ, ಯಾಕೋಸ್ಕರವಾಗಿ ಸುಟ್ಟಾಕಿದ್ದಾರೆ ಅನ್ನೋಂಥ ವಿಚಾರವನ್ನು ಕೂಡ ಎಲ್ಲ ವಿಚಾರಗಳು ನಾನು ತಿಳಿಸಿದ್ದೀನಿ. ಇವತ್ತು ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗನೆ ಶಾಸಕರನ್ನ, ಅವ್ರ ಹಿಂಬಾಲಕರನ್ನ, ಅವ್ರ ಅಂಗರಕ್ಷಕರನ್ನ, ಅವ್ರ ಫಾಲೋವರ್ಸ್ನ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಿಸೋಂಥ ಕೆಲಸ ಮಾಡಬೇಕು. ಅವರು ಅರೆಸ್ಟ್ ಮಾಡ್ತಾ ಇರೋವಂಥದ್ದು ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾತ್ರ ಅರೆಸ್ಟ್ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ತಹಸೀಲ್ದಾರ್ ಕೋರ್ಟಿಗೆ ಹೋಗಬೇಕು ಅಂತೇಳಿ ಸಾಕಷ್ಟು ಒಂದು ದೊಡ್ಡ ಲಿಸ್ಟನ್ನು ಕಳಿಸಿದ್ದಾರೆ. ಆ ದೊಡ್ಡ ಲಿಸ್ಟಲ್ಲಿ
ಇವತ್ತು ನೋಡ್ರಿ ಯಾರನ್ನ ತುಂಬ್ಯಾರ ಸ್ವತಃ ನಮ್ಮ ಕುಟುಂಬದಲ್ಲಿದ್ದಂಥ ನಮ್ಮ ಅಕ್ಕ ತಂಗಿಯಂದ್ರನ್ನ, ನಮ್ಮ ಕುಟುಂಬದಲ್ಲಿದ್ದಂಥ ಭಾಳಷ್ಟು ಮಂದಿ ಹೆಣ್ಮಕ್ಳನ್ನ, ಸಾಕಷ್ಟು ಮಂದಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿದ್ದಂಥ ಹೆಣ್ಮಕ್ಳನ್ನ ಎಲ್ಲರನ್ನೂ ಕೂಡ ಚೂಸ್ ಮಾಡಿ ವಾರ್ಡಲ್ಲಿ ಇಬ್ಬರನ್ನ ಮೂವರನ್ನ ಚೂಸ್ ಮಾಡಿ ಇವತ್ತು FIR ಮಾಡೋಂಥ ಕೆಲಸ ಮಾಡಿದಾರೆ. ನಾವು ಕೂಡ FIR ಕೊಡಬೇಕು ಅನ್ನೋಂಥ ಯೋಚನೆಯನ್ನು ಕೂಡ ಜನಾರ್ದನ್ ರೆಡ್ಡಿ ಜೊತೆ ನಾನು ಬೆಳಿಗ್ಗೆ ಮಾತಾಡಿದ್ದೀನಿ. ಅವರು ಕೇವಲ ಸೇಡಿನ ರಾಜಕಾರಣ ಮಾಡೋಂಥ ಕೆಲಸ ಮಾಡ್ತಾರೆ. ಯಾರು ಈ ಗಲಭೆ ಇಲ್ಲೆಲ್ಲ ಅವ್ರು ಕೂಡ ಸೇರಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ತಾವೇನನ್ನು ಕೇಳ್ತೀರಾ ಸರ್? ಸರ್ ಆಲ್ರೆಡಿ ಅವರು ತಹಸೀಲ್ದಾರ್ ಕೋರ್ಟ್ಗೆ ಬರ್ಬೇಕಂದೇಳಿ ಎಲ್ಲರೂ ಹೆಸರನ್ನು ಸೇರಿಸಿ ನೋಟಿಸ್ ಕೊಟ್ಟಾರ್ರಿ. 105 ಅದು ಸೆಕ್ಷನ್ 100 107 ಅವ್ರೇನು ಅಂತ ಹೇಳಿದ್ರೆ ಎಲ್ಲರಿಗೆ ನೋಟಿಸ್ ಕಳಿಸಿದ ರಾತ್ರಿ ಒಂದು ದೊಡ್ಡ ಲಿಸ್ಟ್ ಮಾಡಿಕೊಟ್ಟು ನನಗೆ ಒಂದು 13 ಮಂದಿ 14 ಮಂದಿ ಏನೋ ಇರ್ಬೇಕ್ರಿ. ಇನ್ನು ಸಾಕಷ್ಟು ಇನ್ನೊಂದು ಲಿಸ್ಟ್ ಕೂಡ ರೆಡಿ ಆಗ್ತಾ ಇದಂತೆ. ಇನ್ನೂ ಇಲ್ಲ ರೀ, ಕರ್ಕೊಂಡು ನೋಟಿಸ್ ಕೊಡ್ಬೇಕ್ರಿ. ಇದು ಆ ತಹಸೀಲ್ದಾರದಲ್ಲಿ ಏನು ಮಾಡ್ತಾರೋ ಅದ್ರ ಬಗ್ಗೆ ನಾನು ಇನ್ನ 30 ಆಯ್ತು 33 ಮೆಂಬರ್ಸ್ ಇರಿ, 33 ಜನರಿಗೆ. ಹಾಂ, ಜನಾರ್ದನ್ ರೆಡ್ಡಿ ಅವರು ಮಾತಾಡ್ತಾರೆ. ಇದ್ಯಾರು ಪೆನ್ ಯಾರ್ದು ನೋಡಪ್ಪ ಕೊಟ್ಟಿದ್ದು ಅಣ್ಣ. ತಾವೆಲ್ಲ ಮಾಧ್ಯಮದವರೆಲ್ಲ ಕೂಡ ನಿಮಗೆಲ್ಲ ವಿಜುವಲ್ಸ್ ಇವಾಗ ಆಲ್ರೆಡಿ ಕಳಿಸಿರ್ತಾರೆ, ಗ್ರೂಪಲ್ಲಿ ಹಾಕಿರ್ತಾರೆ. ಸೊ ಇಲ್ಲಿ ನಮ್ಮವ್ರು ಅದನ್ನು ಕೂಡ ನಿಮಗೆ ವಾಟ್ಸಪ್ ಆಗಿಬಿಡ್ತೀವಿ, ವಾಟ್ಸಪ್ಪೇ ಆಗಿಬಿಡ್ತೀವಿ ನಾವೆಲ್ಲ ಕಂಪ್ಲೀಟ್. ಇಲ್ಲ 107 ಆಗಿದೆ, 107. ಇಲ್ಲ ರೀ, ಕೆಲವೊಂದು ಮಹಿಳೆಯರಿದ್ದಾರೆ, ಕೆಲವೊಂದು ಪುರುಷರು ಕೂಡ ಇದ್ದಾರೆ. ಇವತ್ತು 2 ಘಟನೆಗಳಿಲ್ಲಿ ನಡೆದಿರುವಂಥದ್ದು ಬಹಳ ಪ್ರಮುಖವಾಗಿ ನೀವು ನೋಡಬೇಕಾಗಿರೋದು. 7 ಗಂಟೆಗೆ 7:15 ನಡುವೆ ಸತೀಶ್ ರೆಡ್ಡಿ ಇದೇ ಪ್ರೈವೇಟ್ ಗನ್ಮ್ಯಾನ್ಗಳು ಸಾಕಷ್ಟು ರೌಡಿಗಳನ್ನ ಕರ್ಕೊಂಡು ಬಂದು ಮನೆ ಮೇಲೆ ಕಲ್ಲು ತೂರಾಟ, ಬಾಟಿಲ್ಸು, ನನ್ನ ಮೇಲೆ ಬುಲೆಟ್ಗಳನ್ನ ಹಾರಿಸಿರುವಂಥದ್ದು, ಗಾಳಿಯಲ್ಲಿ ಬುಲೆಟ್ಗಳನ್ನ ಹಾರಿಸಿರುವಂಥದ್ದು, ಇದೆಲ್ಲವುದು ಒಂದು ಘಟನೆ. ಅದರಲ್ಲಿ ಪ್ರಮುಖ ಆರೋಪಿ ಸತೀಶ್ ರೆಡ್ಡಿ ಮತ್ತು ಇನ್ನಿತರು. ಎರಡನೇದು ಬಂದು ಭರತ್ ರೆಡ್ಡಿ 9 ಗಂಟೆಗೆ ತಾನು ಸಾವಿರಾರು ಮಂದಿನ SP ಸರ್ಕಲಿಂದ ನಮ್ಮ ಮನೆಯವರು ಕೂಡ ಕರ್ಕೊಂಡು ಬರೋದಕ್ಕೆ ಏನು ಸಿಟಿ DOSP ASP ರವಿಕುಮಾರ್ ಇವರೆಲ್ಲರೂ ಕೂಡ ತಡೆ ಹಿಡಿದೇನೆ ಅವನು ಎಲ್ಲಿವರೆಗೂ ಕೂಡ ಕರ್ಕೊಂಡು ಬಂದು ಆ ಘಟನೆಯಲ್ಲಿ ಪ್ಲ್ಯಾಂಡ್ ಆಗಿ ಅವರ ಪ್ರಮುಖ ಕಾರ್ಯಕರ್ತರನ್ನ ಯಾರನ್ನಾದರೂ ಒಬ್ಬರನ್ನ ನಮಗೆ ಇನ್ನೂ ಒಂದು ವಿಷಯ ಏನಂತಂದರೆ ಅದು ಕೆಲವೊಂದು ಆಡಿಯೋಗಳು ವಿಡಿಯೋಗಳು ಕೂಡ ಬಂದಿದೆ. ಇನ್ನೂ ಅದನ್ನು ನಾನು ತುಂಬ ಚೆನ್ನಾಗಿ ಕೇಳಿದ ಮೇಲೇ ಬಿಡುಗಡೆ ಮಾಡ್ತೀನಿ. ಚಾನಲ್ ಶೇಖರ್ ಅಂತೇಳಿ, ಚಾನಲ್ ಶೇಖರ್ ಚಂದ್ರಶೇಖರ್ ಚಾನಲ್ ಶೇಖರ್ ಆ ಹುಡುಗನ್ನ ಕೊಲೆ ಮಾಡಿಬಿಡ್ಬೇಕಂತ ಪ್ಲ್ಯಾನ್ ಮಾಡಿದರು ಈ ಗಲಾಟಿನಲ್ಲಿ. ಅಂದರೆ ಲಿಂಗಾಯತ್ ಕಮ್ಯುನಿಟಿ ಆಗ್ತಾರೆ, ಆ ಹುಡುಗನ್ನ ಕೊಲೆ ಮಾಡಿಬಿಟ್ರೆ ಲಿಂಗಾಯತ್ ಕಮ್ಯುನಿಟಿ ನಮ್ಮ ರೆಡ್ಡಿ ರಾಮುಲು ಅವ್ರ ಪರವಾಗಿ ಇರೋ ಕಾರಣ ಅದೊಂದು ನನಗೆ ಪ್ಲಸ್ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಆ ನಂತರ ಈ ಹುಡುಗ ಯಾರು ರಾಜಶೇಖರ್ ರೆಡ್ಡಿ ಏನಿದ್ರು ಕೂಡ ಹೈಯರ್ ಕಮ್ಯುನಿಟೀಸ್ಗೆ ಸಂಬಂಧಪಟ್ಟು ನಮ್ಮ ಹಿಂದೆ ಇರುವಂಥ ಲಿಂಗಾಯತರು ಅಥವಾ ರೆಡ್ಡಿಗಳು ಇವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮುಗಿಸ್ಬೇಕು ಅಂತೇಳಿ ಕ್ಲಿಯರಾಗಿ ಇದು ಸಾಯಂಕಾಲ ಏನು 2:15 ನಮ್ಮ ಮನೆ ಹತ್ರ ಘಟನೆ ಆಯಿತು, 7:30 ಒಳಗಡೆನೆ 5 ತಾಸಲ್ಲಿ ಇದೆಲ್ಲದನ್ನ ಪ್ಲ್ಯಾನ್ ಮಾಡಿಕೊಂಡೆ ಅವನು ಹೊಸಪೇಟೆಗೆ ಹೋಗಿದ್ದು. ಯಾರು MLA ಇಲ್ಲಿ ಸತೀಶ್ ರೆಡ್ಡಿನೇ ಬಿಟ್ಟು. ಆದರೆ ಸತೀಶ್ ರೆಡ್ಡಿ ಕೈ ಮೀರಿ ಸತೀಶ್ ರೆಡ್ಡಿನೇ ತಗೊಂಡೋಗ್ಬಿಟ್ಟು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡುವಂಥ ನಾಟಕ ಅಲ್ಲ ಪತ್ರಕರ್ತರ ಸ್ವಲ್ಪ ಒಂದು 5 ನಿಮಿಷ ಆದ್ಮೇಲೆ ಮತ್ತೆ ಎಲ್ಲ ಕಳಿಸಿದೀವಲ್ಲ ಪ್ರೆಸ್ ಮಾಡ್ಕೊಂಡು ಏನಾಗಿದೆ ಅಂತಂದ್ರೆ ಅವ್ನು ಸತೀಶ್ ರೆಡ್ಡಿನ ಪೊಲೀಸರು ಶಿಫ್ಟ್ ಮಾಡಿಬಿಟ್ರು. ಸೊ 9 ಗಂಟೆಗೆ ಭರತ್ ರೆಡ್ಡಿ ಬಂದ್ಮೇಲೆ ಇದಾಗಿತ್ತು. ಸೊ ಸತೀಶ್ ರೆಡ್ಡಿ ಸಮಕ್ಷಮದಲ್ಲೇ ಚಾನಲ್ ಶೇಖರ್ ಬಂದು ಜೊತೆಯಲ್ಲಿದ್ದ. ಅವಾಗ ಅವನ್ನ ಮುಗಿಸ್ಬಿಡ್ಬೇಕಾಗಿತ್ತು. ಅವನಿಗೆ ದೇವರ ಆಯುಷ್ ಬಹಳ ಗಟ್ಟಿಯಾಗಿ ಕೊಟ್ಟಿದ್ದಾನೆ, ಅವನು ಬದುಕಿದ್ದಾನೆ. ಸೊ ಭರತ್ ಜೊತೆ ಬಂದಿರುವಂಥ ರಾಜಶೇಖರ್ ರೆಡ್ಡಿನ ಇವರು ಕೊಲೆ ಮಾಡಿಸಿತ್ತು. ತಾವೇ ನೋಡಿದ್ದೀರಿ, ಗನ್ಮ್ಯಾನ್ಗೆ ಆ ಹುಡುಗನಿಗೆ ಮಧ್ಯದಲ್ಲಿ ಯಾರು ಕೂಡ ಇಲ್ಲ. ಮತ್ತೆ ಆ ಹುಡುಗ ತಿರುಗಿ ವಾಪಸ್ ಓಡೋಗ್ತಾ ಇದ್ದಾನೆ. ಅಂದರೆ ತಪ್ಪಿಸ್ಕೊಂಡು ಪೊಲೀಸ್ ಲಾಠಿ ಗಲಾಟೆಗಳೆಲ್ಲ ಅವನೇ ಓಡೋಗ್ತಾ ಇದ್ದಾನೆ. ಹಿಂದೆಯಿಂದನೇ ಇವರು ಫೈರ್ ಮಾಡಿ ಕೊಲೆ ಮಾಡಿರುವಂಥದ್ದು ತಾವು ಕಣ್ಣಾರು ನೋಡಿರೋ ಕಾರಣ ಶ್ರೀರಾಮುಲು ಅವ್ರು ಹೇಳಿದಾಗೆ ತಕ್ಷಣ ಒಂದು ಕ್ಷಣ ಕೂಡ ತಡೆ ಮಾಡಿದ್ದೇನೆ. ಭರತ್ ರೆಡ್ಡಿ ಇರುವಂಥ ಅವ್ರ ಸಮಕ್ಷಮದಲ್ಲೇ ಇದು ನೇರವಾಗಿ ಕೊಲೆನೇ ಆಗಿರುವಂಥದ್ದು, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಸತೀಶ್ ರೆಡ್ಡಿನ ಅವನಿಗೇನೂ ಆಗಲಿಲ್ಲ. ಇವಾಗ ನಮ್ಮವ್ರು ಕೂಡ 5-6 ಮಂದಿಗೆ ತಲೆಗೆಲ್ಲ ಪೆಟ್ಟು ಬಿತ್ತು, 6 ಒಲೆಗಳು 8 ಒಲೆಗಳೆಲ್ಲ ಬಿತ್ತು.
ಅವ್ರ ಹಾಸ್ಪಿಟ್ಲಿಂದ ಮೊನ್ನೆ ರಾಮ್ಲು ಅವ್ರು ಹೇಳ್ತಾ ಇದ್ರು, ಇಮ್ಮಿಡಿಯೇಟಾಗಿ ಒಲೆ ಹಾಕಿ ಇದು ಮಾಡಿಬಿಟ್ಟು ಟ್ರೀಟ್ಮೆಂಟ್ ಬರೆದುಕೊಟ್ಟು ಫೋರ್ಸಿಬ್ಲಿ ಡಿಸ್ಚಾರ್ಜ್ ಮಾಡಿಬಿಟ್ರು ಅವರೆಲ್ಲರನ್ನೂ ಕೂಡ. ಅದೇ ಸತೀಶ್ ರೆಡ್ಡಿನ ಬೆಂಗಳೂರಿಗೆ ಶಿಫ್ಟ್ ಮಾಡಿಬಿಟ್ರು ಬೇಕಂತೇಳಿ. ಇಲ್ಲಿದ್ರೆ ಇನ್ನೂ ಗಲಾಟೆಗಳು ಜಾಸ್ತಿ ಆಗ್ಬೋದು ಅಂತೇಳಿ ಅವನ್ನ ಸೇಫ್ ಮಾಡೋದಕ್ಕೆ ಅಂತೇಳಿ ಇಲ್ಲಿಂದ ತಪ್ಪಿಸ್ಬಿಟ್ರು. ಆದರೆ ಭರತ್ ರೆಡ್ಡಿ ಬಂದು ಸಿಗಾಕೊಂಡೆ ಇಲ್ಲಿ. ಅವನ ಕುಡಿದ ಅಮಲೋ ಗಾಂಜಾನೋ ಇನ್ನೊಂದು ಗೊತ್ತಾಗ್ಲಿಲ್ಲ. ಆಗಲಿ ಮೀಡಿಯಾದಲ್ಲಿ ಮಾತಾಡ್ತಾ ಜನಾರ್ದನ್ ರೆಡ್ಡಿ ಮನೆ ಸುಟ್ಟು ಬಿಡ್ತೀನಿ, ನಾನು ಬಳ್ಳಾರಿ ಭಸ್ಮ ಮಾಡಿಬಿಡ್ತೀನಿ, ನಾನು ತಾಳ್ಮೆ ಕಳ್ಕೊಂಡ್ಬಿಟ್ರೆ, ಮತ್ತು ಜನಾರ್ದನ್ ರೆಡ್ಡಿನ ಸಾಯಿಸ್ಲಿಕ್ಕೆ 1000 ಮಾರ್ಗಗಳಿದೆ ನನ್ನ ಹತ್ರ, ಇವೆಲ್ಲ ಏನು ಆ ಗಾಂಜಾನೋ ಕುಡಿದ ಅಮಲಲ್ಲಿ ಮಾತಾಡ್ಬಿಟ್ಟ. ಮಾರನೇ ದಿನ ಬೆಳಿಗ್ಗೆ ನಾನು ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ನೀವೆಲ್ಲ ತಿರುಚಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಮೀಡಿಯಾ ಮೇಲೇನೆ ಬೀಳ್ತಾ ಇದ್ದ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಆಗ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ಸೊ ಹಾಗಾಗಿ ಭರತ್ ರೆಡ್ಡಿನ ಸತೀಶ್ ರೆಡ್ಡಿನ ತಕ್ಷಣ ಬಂಧನ ಮಾಡಿಬಿಡ್ಬೇಕು ಪೊಲೀಸರು. ಇನ್ನೊಂದೇನೆಂದರೆ ಪಕ್ಷದ ಕಡೆಯಿಂದ ಈಗಾಗಲೇ ಕೋರ್ ಕಮಿಟಿಯಲ್ಲಿ CBI ಎಂಕ್ವೈರಿ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿ ಪಕ್ಷ ಈಗಾಗಲೇ ಇದನ್ನು ಘೋಷಣೆ ಮಾಡಿರುವಂಥದ್ದು. ಎರಡನೇದು 17ನೇ ತಾರೀಕು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳೋದಕ್ಕೆ ನಿನ್ನೆ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ನನಗೆ ಫೋನ್ ಮೂಲಕ ತಿಳಿಸಿದ್ದಾರೆ. ಆ ವಿಷಯದಲ್ಲಿ ಇವತ್ತು ಸಂಜೆ ಒಳಗಡೆ 17 ಜನವರಿ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಪ್ರತಿಭಟನಾ ರ್ಯಾಲಿ, ಅಂದರೆ ಅದು ಸಮಾವೇಶ ಕೂಡ ಆಗುತ್ತೆ. ಪ್ರತಿಭಟನಾ ರ್ಯಾಲಿ ಇಟ್ಸ್ ಆಟೋಮೆಟಿಕ್ ಆಗಿ ಅದು ಸಮಾವೇಶನೇ. ಹಾ ಇಲ್ಲ, ಅದನ್ನ ಇವತ್ತು ಸಂಜೆ ಒಳಗಡೆ ದಿನಾಂಕ ಫಿಕ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ರಾಮ್ಲವರು ಮತ್ತು ನಾಯಕರುಗಳ ಜೊತೆ ಮಾತಾಡಿದ ಮೇಲೆ ಮತ್ತೆ ಕ್ಲಾರಿಟಿನ ಕೊಡ್ತೀವಿ. ಇನ್ನೊಂದು ನಿನ್ನೆ DK ಶಿವಕುಮಾರ್ ಅವರು ಮೊನ್ನೆ ಅವರು ಮಾತಾಡಿದ್ದು ಹಗುರವಾಗಿ ದುರಹಂಕಾರದ ಮಾತುಗಳಂತ ಅವ್ರಿಗೆ ಅರ್ಥ ಆಯ್ತು. ಆದರೂ ಕೂಡ ನಿನ್ನೆ ಪ್ರೆಸ್ ಮೀಟ್ ಮಾಡೋ ಟೈಮ್ನಲ್ಲಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಏನಾದರೂ ಗುಂಡು ಎಲ್ಲಿ ಬಿತ್ತ ಅಥವಾ ಇಲ್ಲಿ ಬಿತ್ತ ಅಥವಾ ಎಲ್ಲಿ ಬಿತ್ತು ಅಂತಂದ್ರೆ, ಅಂದ್ರೆ ಇಲ್ಲಿ ಬಿತ್ತು ಅಂದ್ರೆ ಮನುಷ್ಯ ಏನಾಗ್ತಾನೆ, ಸಾಯ್ತಾನೆ. ಅಂದ್ರೆ ಅವರ ಅಪೇಕ್ಷೆ ಜನಾರ್ದನ್ ರೆಡ್ಡಿ ಸತ್ತೋಗಿದ್ರೆ ಮಾತ್ರ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋದು ಲೆಕ್ಕ. ಅವ್ರ ತಲೆಗೆ ಗುಂಡು ಬಿದ್ದಿರಬೇಕು, ಎದೆಗೆ ಗುಂಡು ಬಿದ್ದಿರಬೇಕು ಅಂತ ಹೇಳಿ ಮತ್ತೆ ನಾನು ಇವತ್ತು ಮತ್ತೆ ಮಾಧ್ಯಮಗಳ ಮೂಲಕ ಹೇಳ್ತಾ ಇದ್ದೀನಿ, ನಿಮ್ಮ ಹಗುರವಾದ ಮಾತುಗಳು, ನಿಮ್ಮ ದುರಹಂಕಾರದ ಮಾತುಗಳು, ನೀವೆಲ್ಲವುದನ್ನು ಕೂಡ ಬದಿಗಿಡಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಬೇಕು ಅಂತೇಳಿ ಆಸೆ ಪಟ್ಕೊಂಡು ನಿಮ್ಮಿಂದ ಸಾಮಾನ್ಯ ಜನರು ಇದನ್ನು ಅಪೇಕ್ಷೆ ಪಡೋದಿಲ್ಲ. ಒಬ್ಬ ಶಾಸಕನಿಗೆ, ಒಬ್ಬ ಮಾಜಿ ಸಚಿವನಿಗೆ, ಒಬ್ಬ ಭಾರತೀಯ ಜನತಾ ಪಕ್ಷದ ನಾಯಕನಿಗೆ ಈ ರೀತಿ ರಕ್ಷಣೆ ವಿಷಯದಲ್ಲಿ ನಾವು ಕೇಳಿದಾಗ ಅವ್ರಿಗೇನು ಎಲ್ಲಿ ಗುಂಡೇಟು ಬಿತ್ತು ಅಂತೇಳಿ ತಲೆ ಎದೆ ತೋರಿಸ್ತಾರೆ ಅಂತಂದ್ರೆ, ಆ ತಲೆಗೆ ಮತ್ತು ಎದೆಗೆ ಬಿದ್ದರೆ ಮನುಷ್ಯ ಬದುಕಿರೋದಿಲ್ಲ ಅನ್ನೋದು ಅಷ್ಟು ಇಂಗಿತ ಜ್ಞಾನ ಕೂಡ ಇರಬೇಕಾಗಿತ್ತು. ಅಂದರೆ ವಿಪರೀತ ದುರಹಂಕಾರ ಅವರಿಗೆ, ದುರ್ಯೋಧನ ದುರಹಂಕಾರ ಬಂದ್ಬಿಟ್ಟಿದೆ ಅವ್ರಿಗೆ. ತುಂಬ ದುರಹಂಕಾರದ ಮಾತುಗಳನ್ನೇ ಮತ್ತೆ ಪದೇ ಅವ್ರು ಮಾತಾಡ್ತಾ ಇದ್ದಾರೆ. ಇದನ್ನ ಜನರು ಯಾರು ಕೂಡ ಅಪೇಕ್ಷೆ ಪಡಲ್ಲ. ಇಂಥ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಇಡೀ ಕರ್ನಾಟಕ ರಾಜ್ಯದ ಸಾಮಾನ್ಯ ಜನರು ಕೂಡ ಚಿಂತೆಗೀಡಿದ್ದಾರೆ ಅಂತೇಳಿ ನಾನು ಹೇಳ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ, ನಾವು ASP ರವಿಕುಮಾರ್ ಮತ್ತು DSP ನಂದಾರೆಡ್ಡಿ ಮತ್ತು ಭರತ್, ಈ ಮೂವರು ಕೂಡ ಈ ನನ್ನ ಮನೆ ಮೇಲೆ ಆಗಿರುವಂಥ ದಾಳಿ, ರಾಜಶೇಖರ್ ಕೊಲೆ, ಈ ಫೈರಿಂಗು, ಇದೆಲ್ಲ ವಿಚಾರಗಳಲ್ಲಿ ಕೂಡ ಇದೆಲ್ಲ ಕೂಡ ಕಾನ್ಸ್ಪಿರಸಿ ಅನ್ನೋ ಕೂಡ ಅಂದರೆ ಇದೆಲ್ಲ ಕಾನ್ಸ್ಪಿರಸಿ. ಇವರು ಮೂವರು ಕೂಡ ಕೊಲ್ಯೂಡ್ ಆಗಿ ಇದನ್ನೆಲ್ಲ ಕೂಡ ಪ್ರೀ ಪ್ಲ್ಯಾಂಡ್ ಆಗಿ ಮಾಡಿದ್ದಾರೆ. ಆದರೆ ಬಲಿಪಶು ಆಗಿದ್ದು SP. ಹಾಗಾಗಿ ನಾನು ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಕಂಪ್ಲೇಂಟಿಗೆ ನಾನು ಸ್ಟೇಷನ್ಗೆ ಬರ್ತೀನಿ ಅಂತ ನಾನು ಹೇಳಿದೆ. ನಾನು ಸರ್ ನೀವು ಸ್ಟೇಷನ್ಗೆ ಬರೋದು ಬೇಡ, ಮತ್ತು ಸಿಚುವೇಶನ್ ಭಾಳ ಗಂಭೀರವಾಗಿದೆ ಅಂತೇಳಿ ಮಹಂತೇಶ್ ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ನಿನ್ನೆ ರಾತ್ರಿ 8:10ಕ್ಕೆ ರಿಸೀವ್ಡ್ ಕಾಪಿ ಮಾಡಿಕೊಂಡು ಸಿಗ್ನೇಚರ್ ಮಾಡಿ ಕಾಪಿ ತಗೊಂಡೋಗಿ FIR ನಾನು ನಿಮಗೆ 1 ಅವರಲ್ಲಿ ಕಳಿಸ್ಕೊಡ್ತೀನಿ ಅಂತೇಳಿ ಹೇಳಿದರು. ಆದರೆ ಇವಾಗ ಸಮಯ ಆಲ್ಮೋಸ್ಟ್ 1 ಗಂಟೆ ಆಗ್ತಾಯಿದೆ. ಇವತ್ತು ಮಧ್ಯಾಹ್ನ 1 ಗಂಟೆ ಆಗ್ತಾಯಿದೆ. ಅಂದರೆ ನಿನ್ನೆ ರಾತ್ರಿ 8 ಗಂಟೆಗೆ ತಗೊಂಡು ಹೋಗಿದ್ದಂಥವ್ರು 9 ಗಂಟೆಗೆಲ್ಲ FIR ಕಾಪಿ ರೆಡಿ ಮಾಡ್ತೀವಿ,
ನೀವು ಡಿಜಿಟಲ್ ಸಿಗ್ನೇಚರ್ ಮಾಡಬೇಕು ಅಂದರೆ ಎಸ್ ಪಿ ಅವ್ರ ಹತ್ರ ಒಂದ್ಸಲ ಮಾತಾಡಿಬಿಟ್ಟು ಮೇಲಿನ ಅಧಿಕಾರಿಗಳ ಹತ್ರ ನಾನು ಮಾತಾಡಿಬಿಟ್ಟು ಸ್ಟೇಷನ್ಗೆ ಬಂದು ನೀವು ಸೈನ್ ಮಾಡೋದಾ, ಅಥವಾ ನೀವು ಬಂದಿಲ್ಲ ಅಂದರೂ ಕೂಡ ನಿಮ್ಮ ಪರವಾಗಿ ಯಾರಾದರೂ ಒಬ್ಬರು ಬಂದರೆ ಕೂಡ ಸಾಕು ಅಂತೇಳಿ 9 ಗಂಟೆಗೆಲ್ಲ FIR ರೆಡಿ ಮಾಡಿ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ದಂಥವ್ರು ಪತ್ತೆ ಇಲ್ಲ ಅವರು. ಮತ್ತೆ ಇವಾಗ ನಾವು ಎಷ್ಟು ಬಾರಿ ಫೋನ್ ಮಾಡ್ತಾ ಇದ್ರು ಕೂಡ ಇನ್ನೂ ಲೈನ್ಗೆ ಅವ್ರು ಬರ್ತಾ ಇಲ್ಲ. ಅವ್ರಿಗೆ ಏನು ಒತ್ತಡ ಬಂದಿದೆ ಗೊತ್ತಾಗ್ತಾ ಇಲ್ಲ ನನಗೆ. ಇವಾಗ ಮಧ್ಯಾಹ್ನ ಇವತ್ತು ಆಲ್ರೆಡಿ 1 ಗಂಟೆ ಆಗಿದೆ ಸಮಯ. ಸೊ ಹಾಗಾಗಿ ಬಟ್ ರಿಸೀವ್ಡ್ ಕಾಪಿ ಅದೃಷ್ಟವಶಾತ್ ನಾನು ನಿನ್ನೆ ಇಲ್ಲೇ ನಾನು ತಗೊಂಡೆ, ನಾನು ಅವ್ರ ಹತ್ರ ಸಿಗ್ನೇಚರ್ ಎಲ್ಲ ಮಾಡಿಕೊಂಡು ಇದ್ರ ಮೇಲೆ ಮತ್ತೆ ನಾವು ಕಾನೂನು ಸಲಹೆಗಾರರ ಹತ್ರ ಮಾತಾಡಿ ಮುಂದಿನ ಕ್ರಮ ಏನು ಅಂತೇಳಿ ಇವತ್ತು ತೀರ್ಮಾನ ಮಾಡ್ತೀವಿ. IG ಅವ್ರನ್ನ ನಿನ್ನೆ ಶ್ರೀರಾಮುಲು ಅವ್ರು ಹೇಳ್ತಾ ಇದ್ರಲ್ಲ, ನಮ್ಮ ಮನೆ ಮುಂದೆ ಇಲ್ಲೇ ಬಂದು IG ನೂ ಇದ್ರು, SP ಇದ್ರು, IG ಅವರೇ ನಿರ್ಣಯ ತಗೋಬಹುದಾಗಿತ್ತು ಈ ವಿಷಯದಲ್ಲಿ. ಇಮಿಡಿಯೇಟ್ ಇಷ್ಟು ಗಂಭೀರ ಸಿಚುಯೇಷನ್, ಇಷ್ಟು ವಿಕೋಪಕ್ಕೆ ಹೋಗದೇನೆ ಆಯ್ಮನೆ ನಿರ್ಣಯ ತಗೊಂಡ್ಬಿಡ್ಬೇಕಾಗಿತ್ತು. ಇವಾಗ SP ಇದ್ದಾರೆ, SP ಗಿಂತ ಮೇಲೆ ಇವರು ಇಲ್ಲೇ ಇದು ಮತ್ತೆ ಏನಾದರೂ ಇದ್ರೆ ಇನ್ನ ಸಾಕಷ್ಟು ವಿಚಾರಗಳು ಇನ್ನೂ ಬರ್ತಾ ಇದೆ, ವಿಜುವಲ್ಸ್ ಎಲ್ಲ ಕೂಡ ಬರ್ತಾ ಇದೆ. ASP ರವಿಕುಮಾರ್ ಮತ್ತು ನಂದಾರೆಡ್ಡಿ DSP, ಸಿಟಿ DSP ಅವ್ರ ಮೇಲೆ ಕಂಪ್ಲೇಂಟ್ ಅಂದರೆ ಭರತ್ ರೆಡ್ಡಿ, DSP ಸಿಟಿ DSP ನಂದಾರೆಡ್ಡಿ ಮತ್ತು ASP ರವಿಕುಮಾರ್ ಇವರು ಮೂವರು ಪ್ಲ್ಯಾನ್ ಮಾಡಿ ಇದನ್ನು ಈ ಕಾನ್ಸ್ಪಿರಸಿ ಇದು ಮಾಡಿ ರಾತ್ರಿ 9 ಗಂಟೆಗೆ ಮನೆ ಮೇಲೆ ದಾಳಿ ಮಾಡಿರುವಂಥದ್ದು. ಹೌದು ನೋಡು, ಅದಕ್ಕೋಸ್ಕರನೇ ಸಾಕಷ್ಟು ಬಂದಿದೆ. ಅಂದರೆ ಅವು ಏನಾಗಿದೆ ಅಂತಂದರೆ ಗಂಟೆಗಟ್ಟಲೆ ಇದ್ದಾವೆ ವಿಡಿಯೋಗಳು, ವಾಯ್ಸ್ಗಳು. ಅದರಲ್ಲಿ ಆ ಕ್ಲಾರಿಟಿ ಬಂದ ತಕ್ಷಣ ಇವಾಗ ನಾನು ಯಾವ ರೀತಿ ಟೆಲಿಕಾಸ್ಟ್ ಮಾಡಿದ್ದೀನೋ ಮತ್ತೆ ನಾನು ಕರೆದು ಮಾಡ್ತೀನಿ ನಾನು. ಬಾಬು ನಾನೊಂದು ಮಾತು ಹೇಳಲೆ, ಇವಾಗ ಅವ್ರ ಬಡಿಗೆಗಳು, ಬಾಟಿಲ್ಗಳು, ಕಲ್ಲುಗಳು, ಪೆಟ್ರೋಲ್ ಬಾಂಬುಗಳು, ಪ್ರೈವೇಟ್ ಗನ್ಮೆನ್ಗಳು ತಗೊಂಡು ಬಂದರೆ ಹೆಣ್ಮಕ್ಳು ಖಾರದ ಪುಡಿ ಹರಿಸಿದ್ದಾರೆ, ಕೈಯಲ್ಲಿ ದೊಣ್ಣೆ ಇಟ್ಕೊಂಡಿದ್ದಾರೆ ಅನ್ನೋದು ದೊಡ್ಡ ವಿಚಾರನ ಹೇಳಿ. ಅಲ್ಲ ಅದು ಎಲ್ಲಿ ಮಾಬಲ್ಲಿ ಜನ ಸಿಕ್ಕಾಪಟ್ಟಿ ಇನ್ಸಿಡೆಂಟ್ ಅದು ಓಡಿ ಬರ್ತಾರೆ. ಇವಾಗ ಶ್ರೀರಾಮುಲು ಅವ್ರ ಮೇಲೆ ಏನಾಯ್ತು ಅಂತಂದ್ರೆ, ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಮೇಲೆ ದಾಳಿ ಆಗಿದೆ, ಫೈರಿಂಗ್ ಆಗಿದೆ ಅಂದ ತಕ್ಷಣ ಮನೆಗಳಿಂದ ಓಡಿ ಬರುವಂತ ಟೈಮ್ನಲ್ಲಿ ಹೆಣ್ಮಕ್ಳು ಅವ್ರ ಸೇಫ್ಟಿ ಕೂಡ ಅವರು ಖಾರದ ಪುಡಿ ತಗೊಂಡು ಬಂದಿರ್ತಾರೆ. ಸರ್ಕಾರನೇ ಕಾನೂನಲ್ಲಿ ಒಬ್ಬ ಹೆಣ್ಮಗಳು ದಾರಿಯಲ್ಲಿ ನಡಿಬೇಕು ಅಂತಂದ್ರೆ ಪೆಪ್ಪರ್ ಸ್ಪ್ರೇ ಮತ್ತು ಸ್ಟಿಕ್ಸ್ ಅನ್ನ ಇಟ್ಕೊಂಡು ಅಧಿಕೃತವಾಗಿ ಒಂದು ಕರೆಂಟ್ ಶಾಕ್ ಹೊಡೆಯುವಂಥ ಸ್ಟಿಕ್ಸ್ ಮತ್ತು ಪೆಪ್ಪರ್ ಸ್ಪ್ರೇ ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಹೆಣ್ಮಕ್ಳು ಪ್ರಯಾಣ ಮಾಡ್ಬೇಕಂತೇಳಿ ಕಾನೂನೇ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ನೋಡಿ ಬಾ ಹೌದು ದೊಡ್ಡಮ್ಮ ಸರ್, ನಾನು ಒಂದೇ ವಿಷಯ ಹೇಳ್ತೀನಿ. ಅಲ್ಲ ತಮಗೆ ನೋಡಿ, ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ. ನಾವು ಭರತ್ ರೆಡ್ಡಿ ಮನೆ ಮೇಲೆ ಹೋಗಿದ್ದೀವ, ಅವರು ನಮ್ಮ ಮನೆ ಮೇಲೆ ಬಂದಿದ್ದಾರೆ. ನನಗೆ ಇದಕ್ಕೊಂದು ತಾವು ಸಮಾಧಾನ ಹೇಳಿ ಸಾಕಷ್ಟೇ, ನನಗೇನು ಬೇಡ. ಇವಾಗ ಒಬ್ಬ ನೀವು ಪತ್ರಕರ್ತರಾಗಿದ್ದೀರಿ ಬ್ರದರ್, ನಾನು ನಿಮ್ಮ ಮನೆಗೆ ಯಾರಾದರೂ ಒಂದು 10 ಮಂದಿ ದಾಳಿಗೆ ಬಂದಾಗ ನೀವೇನು ಮಾಡ್ತೀರಿ? ನಿಮ್ಮ ಕೈಯಲ್ಲಿ ಖಾರದ ಪುಡಿ ಇದ್ರೂ ನೀವು ಪ್ರಯತ್ನ ಮಾಡ್ತೀರಿ, ಏನೋ ಒಂದು ನಿಮ್ಮನ್ನು ಇದು ಮಾಡ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡ್ತೀರಿ. ಅಷ್ಟೇ ಬಿಟ್ಟರೆ ಇಲ್ಲಿ ಫೈರಿಂಗ್ಗಳೆಲ್ಲ ಆದಮೇಲೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ದಾಳಿ ಆಗ್ತಾ ಇದೆ ಅವ್ರ ಮನೆ ಮೇಲೆ ಅಂತಂದಾಗ ಇಡೀ ನಗರದಲ್ಲಿ ಇರುವಂಥ ಜನರು ಓಡಿ ಬಂದಿರುವಂಥ ಒಂದು ವಿಷಯ. ವಾಲಂಟ್ರಿಯಾಗಿ ಅಷ್ಟೇ ಆಗಲಿ. ಇವಾಗ ನಾವೇನಾದರೂ ಮನೆಗಳ ಹತ್ರ ಜನಗಳನ್ನ ನಾವು ರೆಡಿಯಾಗಿ ಇಟ್ಕೊಂಡು ಪ್ರೀ ಪ್ಲ್ಯಾಂಡ್ ಆಗಿ ಇಟ್ಕೊಂಡಿದ್ದಲ್ಲ. ಮನೆ ಮೇಲೆ ಬಂದಿರೋದು ಅವರು, ನಮ್ಮ ಮೇಲೆ ದಾಳಿ ಆಗಿದೆ ಅಂದ ತಕ್ಷಣ ಪ್ರೀ ಪ್ಲ್ಯಾಂಡ್ ಆಗಿ ಅವರು ಬಂದಿರೋದು, ನಮ್ಮವರು ವಾಲಂಟ್ರಿಯಾಗಿ ಬಂದಿರೋದು. ಅದೇ ನಾನು ಇವಾಗ ಹುಡುಗನ್ನ ತೋರಿಸಿದ್ನಲ್ಲ ಇವಾಗ. ಅಲ್ಲ ನಾನು ಅದಕ್ಕಿಂತ ನಾನು ಹೇಳ್ತಾ ಇರೋದು, ಇವಾಗ ನಾನು ಹೇಳ್ತಾ ಇರೋದು ಮೇಲೆ ನಿಮ್ ಗನ್ಮೇನ್ ಏನಾದ್ರು ಕಾಣಿಸಿದ್ರೆ ಅವ್ರನ್ನ ಇವಾಗ ಇಟ್ಕೊಂಡು ಹೋಗ್ಬಿಡಿ ನೀವು. ನಾನು ಇಲ್ಲೇ ಕುಂತಿದೀವಲ್ಲ ನಾವೆಲ್ಲರೂ ಕೂಡ. ಅಲ್ಲ ನಾನು ಹೇಳ್ತಾ ಇರುವಂಥದ್ದು. ಮತ್ತೆ ಬಂದು ಇನ್ನೊಂದು, ಈ ಗೌರ್ಮೆಂಟ್ ಗನ್ಮೇನ್ಗಳು ಅವ್ರ ಹತ್ರ ಇದ್ದಾರೆ, ಅವ್ರು ಫೈರ್ ಮಾಡಿದ್ದಾರೆ, ಅವ್ರನ್ನ ತನಿಖೆಗೆ ಒಳಪಡಿಸ್ಬೇಕಂತ ಹೇಳಿದ್ದಾರೆ. ಎಲ್ಲ 7 ಮಂದಿ ಗನ್ಮೇನ್ಗಳನ್ನ ಕರ್ಕೊಂಡು ಹೋಗಿದ್ದಾರೆ.
ಅಲ್ಲಲ್ಲ, ಇವತ್ತು ಒಂದು ಟಿವಿನಲ್ಲಿ ಬರ್ತಾ ಇತ್ತು, ಅಂದ್ರೆ ಅವರು ಗೌರ್ಮೆಂಟ್ ಗನ್ಮೆನ್ಗಳು ಫೈರ್ ಮಾಡಿದ್ದಾರೆ ಅಂತ ಹೇಳಿ ಅವರು ಭರತ್ ರೆಡ್ಡಿ ಹೇಳಿದ್ದಾರೆ ಅಂತ ಹೇಳಿ, ಆ ಗೌರ್ಮೆಂಟ್ ಗನ್ಮೆನ್ ಕೂಡ ಎಂಕ್ವೈರಿ ಮಾಡಬೇಕು ಅಂತಂದ್ರೆ ಎಲ್ಲ 7 ಮಂದಿ ಗೌರ್ಮೆಂಟ್ ಗನ್ಮೆನ್ಗಳನ್ನ ಕರ್ಕೊಂಡೋಗಿ ಅವತ್ತೇ ಆಯಿತು. ಅವೆಲ್ಲ ಲಿಸ್ಟ್ ಎಲ್ಲ ತೊಗೊಂಡ್ಬಿಟ್ಟು ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳಿ ಮತ್ತೆ ಫ್ರೆಶ್ ವೆಪನ್ಸ್ ಗುಂಡುಗಳನ್ನ ಕೊಟ್ಟು ಕಳಿಸಿದ್ರು. ಹೌದು, ಇಬ್ಬರಿಲ್ಲಮ್ಮ ಅವರು. ಅದೇ ಉಪಮುಖ್ಯಮಂತ್ರಿಗಳಿಗೆ ಇರುವಂತ ದೊಡ್ಡ ಮಾಹಿತಿ ಅದೇ. ಪಾಪ ಅವ್ರಿಗೇನಿದೆ ಹೇಳ್ರಿ, ರಾತ್ರಿ 2:30-3 ಗಂಟೆಗೆ ಮಲ್ಕೊಂತಾರೆ ಅಷ್ಟೇ. ಒಬ್ಬ ಗನ್ಮ್ಯಾನ್, ನಮ್ಮ ಶ್ರೀಮತಿಗೆ ಒಬ್ಬ ಗನ್ಮ್ಯಾನ್ ಕೊಟ್ಟಿದ್ದಾರೆ. ನನಗೆ ಕೊಪ್ಪಳದಿಂದ 2 ಗನ್ಮ್ಯಾನ್ಗಳು, ಬಳ್ಳಾರಿಯಿಂದ ಒಬ್ಬ ಗನ್ಮ್ಯಾನ್. ಥ್ಯಾಂಕ್ ಯು. ಅಲ್ಲ ಅವರೇ ಮಾಡ್ತಾರೆ. ಶ್ರೀನಿವಾಸ್